ಎಲ್ಲರಿಗೂ ನಮಸ್ಕಾರ. ಕಳೆದ ತರಗತಿಯಲ್ಲಿ ನಾನು ನಿಮಗೆ ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವ ಕೃಷ್ಣೇಗೌಡರ ಆನೆ ಅನ್ನೋ ದೀರ್ಘಗದ್ಯದಲ್ಲಿ ಬರುವ 3ನೇ ಅಧ್ಯಾಯವನ್ನು ಕುರಿತು ಪಾಠವನ್ನು ಮಾಡಿದ್ದೆ. ಇಂದಿನ ತರಗತಿಯಲ್ಲಿ ಅದೇ ಕೃಷ್ಣೇಗೌಡರ ಆನೆಯಲ್ಲಿ ಬರುವ 4ನೇ ಅಧ್ಯಾಯವನ್ನು ಕುರಿತು ಏನು ಮಾಡ್ತೀನಿ, ಪಾಠವನ್ನು ಮಾಡ್ತೀನಿ. ಪಠ್ಯಪುಸ್ತಕವನ್ನು ನೀವು ನಿಮ್ಮ ಮುಂದೆ ಇಟ್ಕೊಂಡ್ರೆ ತುಂಬಾ ಉಪಯುಕ್ತ ಆಗುತ್ತೆ. ಕಳೆದ ತರಗತಿಯಲ್ಲಿ ಅಂದರೆ 3ನೇ ಅಧ್ಯಾಯದಲ್ಲಿ ಯಾವ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡಿದ್ದೆ ಅನ್ನೋದನ್ನು ಸ್ವಲ್ಪ ಮನನ ಮಾಡಿಕೊಳ್ಳೋಣ. ಕಳೆದ ತರಗತಿಯಲ್ಲಿ ನಮಗೆ ಗೊತ್ತಿತ್ತು, ನಾವು ನೋಡಿದ್ವಿ, ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಅವರು ಅಂದರೆ ನಿರೂಪಕರು ಅಂತ ಏನು ಮಾಡುವಂಥದ್ದು ಕರೆಯುವಂಥದ್ದು. ನಿರೂಪಕರು ದುರ್ಗಪ್ಪನ ಭೇಟಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ದುರ್ಗಪ್ಪ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫೀಸಿನ ಎದುರುಗಡೆ ಏನು ಮಾಡಿರ್ತಾನೆ, ನಿಂತ್ಕೊಂಡಿರ್ತಾನೆ. ತೇಜಸ್ವಿಯವರು ದುರ್ಗಪ್ಪನ ಭೇಟಿ ಮಾಡಿದ ತಕ್ಷಣವೇ, ಏನಪ್ಪ ದುರ್ಗಪ್ಪ, ಕೊಡ್ಲಿ ತಗೊಂಡೋಗಿ ಏನು ವಾಪಸ್ ತಂದೆ ಕೊಟ್ಟಿಲ್ವಲ್ಲ, ಏನು ಸಮಾಚಾರ ಅಂತ ಏನು ಮಾಡ್ತಾರೆ, ಕೇಳ್ತಾರೆ. ಅದಕ್ಕೆ ದುರ್ಗಪ್ಪ, ನಾನು ಮರವನ್ನು ಕತ್ತರಿಸ್ತಾ ಇರಬೇಕಾದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ನನ್ನ ಅನುಮತಿ ಇಲ್ಲದೇನೆ ಯಾಕೆ ನೀನು ಮರವನ್ನು ಕತ್ತರಿಸ್ತೆ ಅಂತ ಹೇಳಿ ನನ್ನ ಮೇಲೆ ಜಬರ್ದಸ್ತ್ ಮಾಡಿ ನಾನು ಎಷ್ಟು ಬೇಡ್ಕೊಂಡ್ರೂ ನನ್ನ ಮಾತನ್ನು ಕೇಳ್ದೇನೆ ಕೊಡಲಿಯನ್ನು ತಗೊಂಡೋಗಿ ಅವ್ರ ಆಫೀಸ್ನಲ್ಲಿ ಇಟ್ಕೊಂಡಿದ್ದಾರೆ ಅಂತ ಏನು ಮಾಡ್ತಾನೆ, ಹೇಳ್ತಾನೆ. ಆಗ ನಿರೂಪಕರು ದುರ್ಗಪ್ಪನ ಕರ್ಕೊಂಡು ಹೋಗ್ತಾರೆ. ನಾಗರಾಜನ ಜೊತೆ ಏನು ಮಾಡ್ತಾರೆ, ಮಾತಾಡ್ತಾರೆ. ತಪ್ಪು ಮಾಡಿರೋದು ದುರ್ಗಪ್ಪ. ದುರ್ಗಪ್ಪನಿಗೆ ಶಿಕ್ಷೆ ಕೊಡೋದು ಬಿಟ್ಟು ನೀವು ಯಾಕೆ ನನ್ನ ಕೊಡಲಿನ ತಗೊಬಂದು ಆಫೀಸ್ನಲ್ಲಿ ಇಟ್ಕೊಂಡಿದ್ದೀರಾ ಅಂತ ಪ್ರಶ್ನೆ ಮಾಡ್ತಾರೆ. ಆದರೆ ಅದೆಲ್ಲದಕ್ಕೂ ಯಾರು ಉತ್ತರವನ್ನು ಕೊಡಲ್ಲ, ನಾಗರಾಜ ಹೇಳ್ತಾನೆ, ನಿಮಗೆಲ್ಲ ಗೊತ್ತಿಲ್ಲ ಸರ್, ಬೆಳ್ಳಗಿರೋದನ್ನೆಲ್ಲ ನೀವು ಹಾಲು ಅಂತ ನಂಬ್ತೀರಾ. ಈ PWD ಡಿಪಾರ್ಟ್ಮೆಂಟ್ ಅವರು, ಕರೆಂಟ್ ಡಿಪಾರ್ಟ್ಮೆಂಟ್ ಅವರು ಮತ್ತು ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಸೇರಿಕೊಂಡು ಅರಣ್ಯ ಇಲಾಖೆನೇ ನಾಶ ಮಾಡೋದಕ್ಕೆ ಹೊರಟಿದ್ದಾರೆ. ಇವ್ರು ಯಾರನ್ನೂ ನಾನು ಸುಮ್ಮನೆ ಬಿಡಲ್ಲ ಅಂತ ಯಾರು ಹೇಳ್ತಾನೆ, ನಾಗರಾಜ ಹೇಳ್ತಾನೆ. ಆಮೇಲೆ ತೇಜಸ್ವಿ ಮತ್ತು ನಾಗರಾಜನ ಜೊತೆ ಏನಾಗುತ್ತೆ, ಮಾತುಕತೆ ಆಗುತ್ತೆ. ಅದೆಲ್ಲ ಮಾತುಕತೆ ಆದಮೇಲೆ ನಾಗರಾಜನಿಗೆ ಏನನ್ಸುತ್ತೋ ಏನೋ ಗೊತ್ತಿಲ್ಲ, ದುರ್ಗಪ್ಪನಿಗೆ ಬಾಯಿಗೆ ಬಂದ ಹಾಗೆ ಬೈದು ಎಚ್ಚರಿಕೆಯನ್ನು ಕೊಟ್ಟು ಆ ಕೊಡಲಿಯನ್ನು ಏನು ಮಾಡ್ತಾನೆ, ಹಿಂತಿರುಗಿಸ್ತಾನೆ. ಆ ಸಂದರ್ಭದಲ್ಲಿ ದುರ್ಗಪ್ಪ ಹೇಳ್ತಾನೆ, ಖಂಡಿತ ನಾನು ಮರನ ಬೇಕು ಅಂತ ಕಡ್ದಿಲ್ಲ. ನಾಗರಾಜ ಆಪಾದನೆ ಮಾಡೋದು ಒಂದೇ, ದುರ್ಗಪ್ಪ ಅಕ್ರಮವಾಗಿ ಮರವನ್ನು ಕಡ್ದ, ಆತ ಮರವನ್ನು ಕಡಿದು ಬೇರೆ ಕೆಲಸ ಕಾರ್ಯಗಳಿಗೆ ಬಳಸ್ಕೋತಾ ಇದ್ದಾನೆ ಅನ್ನೋದನ್ನು ಆಪಾದನೆ ಮಾಡುವಂಥದ್ದು. ಆದರೆ ಇಲ್ಲಿ ನಮಗೆಲ್ಲ ಚೆನ್ನಾಗಿ ಗೊತ್ತು, ದುರ್ಗಪ್ಪ ಅಕ್ರಮವಾಗಿ ಏನನ್ನ ಕಡಿಯೋಕ್ಕೆ ಹೋಗಲಿಲ್ಲ, ಮರ ಕಡಿಯೋಕ್ಕೆ ಹೋಗಲಿಲ್ಲ. ಅವನ ಡಿಪಾರ್ಟ್ಮೆಂಟಿನ ಲೈನ್ ಮೇಲೆ ಏನು ಬಿದ್ದಿತ್ತು, ಮರದ ಕೊಂಬೆ ಬಿದ್ದಿತ್ತು. ಅದನ್ನು ಕ್ಲಿಯರ್ ಮಾಡೋದಕ್ಕೋಸ್ಕರ ಪಾಪ ಅವನು ಏನು ಕಡಿಯೋದಕ್ಕೆ ಹೋದ, ಮರ ಕಡಿಯೋದಕ್ಕೆ ಹೋದ. ಆದರೆ ನಾಗರಾಜನಿಗೆ ಹಿಂದಿನ ದ್ವೇಷ ಇತ್ತಲ್ಲ, ಆ ದ್ವೇಷವನ್ನು ದುರ್ಗಪ್ಪನ ಮೇಲೆ ತೀರಿಸ್ಕೋಬೇಕು ಅಂತ ಅಂದ್ಬಿಟ್ಟು ಈ ರೀತಿ ನಾಗರಾಜನ ವಿರುದ್ಧ, ದುರ್ಗಪ್ಪನ ವಿರುದ್ಧ ಯಾರು ಮಾತಾಡೋದಕ್ಕೆ ಶುರು ಮಾಡ್ತಾನೆ, ನಾಗರಾಜ ಮಾತಾಡೋದಕ್ಕೆ ಶುರು ಮಾಡುವಂಥದ್ದು. ದುರ್ಗಪ್ಪ ನನ್ನ ಮರ ಕಡ್ದಿಲ್ಲ, ಕೃಷ್ಣೇಗೌಡರ ಆನೆನೇ ಈ ಕೆಲಸನ ಮಾಡಿದೆ ಅಂತ ಎಷ್ಟೆಲ್ಲ ಹೇಳಿದ್ರು ನಾಗರಾಜ ನಂಬಲ್ಲ. ಆಗ ನಾಗರಾಜ ಒಂದು ಮಾತು ಹೇಳ್ತಾನೆ, ಬಾಯಲ್ಲಿ ನೀನು ಹೇಳಿಕೆ ಕೊಡಬೇಡ, ಬರವಣಿಗೆಯಲ್ಲಿ ನೀನು ನನಗೆ ಹೇಳಿಕೆಯನ್ನು ಕೊಡು. ನೀನೇನಾದರೂ ಬರವಣಿಗೆಯಲ್ಲಿ ಕೃಷ್ಣೇಗೌಡರ ಆನೆಯ ವಿರುದ್ಧ ಒಂದು ಕಂಪ್ಲೇಂಟನ್ನು ಕೊಡ್ತು ಅಂತ ಅಂದರೆ ನಾನು ಆ ಆನೆ ವಿರುದ್ಧ ಏನು ಮಾಡ್ತೀನಿ, ಆ್ಯಕ್ಷನ್ ತಗೋತೀನಿ. ನಮ್ಮ ಡಿಪಾರ್ಟ್ಮೆಂಟಿನ ಮುಂದೆಗಡೆ ನಿಂತಿದ್ದಾವಲ್ಲ ಅಂಬಾಸಿಡರ್ ಕಾರ್ಗಳು, ಆ ಅಂಬಾಸಿಡರ್ ಕಾರ್ ಪಕ್ಕ ಆನೆನ ಎಳ್ಕೊಂಡ್ಬಂದು ಕಟ್ ಹಾಕ್ತೀನಿ. ಅಷ್ಟೇ ಅಲ್ಲ, ಅದ್ರ ಕಾಲುಗಳಿಗೂ ಕೂಡ ಏನು ಮಾಡ್ತೀನಿ, ಬರೆ ಹಾಕ್ತೀನಿ. ನಾನು ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತ ಅಂದರೆ ನೀನು ಆನೆಯ ವಿರುದ್ಧ ಬರವಣಿಗೆಯಲ್ಲಿ ಏನು ಮಾಡಬೇಕು, ಕಂಪ್ಲೇಂಟನ್ನು ಕೊಡಬೇಕು. ಅಲ್ಲಿವರೆಗೂ ಕೂಡ ಏನು ಮಾಡಲ್ಲ, ನಾನು ಆನೆ ವಿರುದ್ಧ ಆ್ಯಕ್ಷನ್ ತಗೊಳ್ಳಲ್ಲ ಅಂತ ಖಂಡಿತವಾಗಿ ಯಾರು ಹೇಳ್ತಾನೆ, ನಾಗರಾಜ ಹೇಳುವಂಥದ್ದು. ಕಣ್ಣಿಂದ ನೋಡ್ದೇನೆ ನಾನು ಹೇಗೆ ಕಂಪ್ಲೇಂಟನ್ನು ಕೊಡಲಿ ಅಂತ ಅಂದ್ಬಿಟ್ಟು ದುರ್ಗಪ್ಪ ಆ ಕೆಲಸ ಕಾರ್ಯಕ್ಕೆ ಏನು ಮಾಡಲ್ಲ, ಆ ರೀತಿ ಕಂಪ್ಲೇಂಟನ್ನು ಕೊಡೋದಕ್ಕೆ ಆತ ಹೋಗಲ್ಲ. ಇಲ್ಲಿವರೆಗೆ ನಮಗೆ 3ನೇ ಅಧ್ಯಾಯದ ಕಥೆ ಏನಾಗಿತ್ತು ಗೊತ್ತಾಗಿತ್ತು. ನೀವು ಒಂದನ್ನು ಸಣ್ಣದಾಗಿ ಗಮನಿಸಿದ್ರೆ ಗೊತ್ತಾಗುತ್ತೆ. ಮೊದಲ ಅಧ್ಯಾಯದಿಂದ 3ನೇ ಅಧ್ಯಾಯದವರೆಗೂ ಕೃಷ್ಣೇಗೌಡರ ಆನೆಯ ಮೇಲೆ ಆಪಾದನೆಗಳ ಸುರಿಮಳೆ ಹೇಗೆ ಬೀಳ್ತಾ ಇದೆ ಅನ್ನೋದನ್ನ ಕಾಣಬಹುದು. ಎಲ್ಲೂ ಕೂಡ ಪ್ರತ್ಯಕ್ಷವಾದ್ರೂ ಸರಿನೇ, ಪರೋಕ್ಷವಾಗಿ ಆದರೂ ಸರಿನೇ ಕೃಷ್ಣೇಗೌಡರ ಆನೆದು ಯಾವುದೇ ರೀತಿ ತಪ್ಪಿಲ್ಲ. ಆದರೆ ಎಲ್ಲರ ಬಾಯಲ್ಲಿ, ಅಂದರೆ ದುರ್ಗಪ್ಪನ ಬಾಯಲ್ಲಾಗಿರ್ಬೋದು, ರೆಹಮಾನ್ ಸಾಬಿ ಬಾಯಲ್ಲಾಗಿರ್ಬೋದು, ಈಗ ನಾಗರಾಜನ ಬಾಯಲ್ಲಾಗಿರ್ಬೋದು, ಎಲ್ಲರ ಬಾಯಲ್ಲೂ ಕೂಡ ಯಾರ್ದು ತಪ್ಪು ಅಂತ ಬರ್ತಾ ಇದೆ, ಕೃಷ್ಣೇಗೌಡರ ಆನೆದೇ ತಪ್ಪು. ಇಂಥ ಹಗರಣಗಳನ್ನ, ಇಂಥ ಕೆಲಸಗಳನ್ನ ಮಾಡಿರೋದು ಆ ಕೃಷ್ಣೇಗೌಡನ ಆನೆನೇ ಅಂತ ಏನು ಮಾಡ್ತಾ ಇದ್ದಾರೆ, ಎಲ್ಲರೂ ಬಾಯಿಗೆ ಬಂದ ಹಾಗೆ ಬೈತಾ ಇರೋದನ್ನ ಏನು ಮಾಡ್ಬೋದು, ನಾವು ಕಾಣುವಂಥದ್ದು. ಈಗ ಅಧ್ಯಾಯ 4ರಲ್ಲೂ ಅಷ್ಟೇ ಅಮಾಯಕವಾದಂಥ ಆನೆಯ ಮೇಲೆ, ಅಮಾಯಕವಾಗಿರುವಂಥ ನಿರಪರಾಧಿಯಾಗಿರುವಂಥ
ಆನೆಯ ಮೇಲೆ ಹೇಗೆ ಅಪರಾಧವನ್ನ ಹೊರಿಸ್ತಾರೆ ಅನ್ನೋದನ್ನ ಈ ಅಧ್ಯಾಯದಲ್ಲೂ ಕೂಡ ಏನ್ ಮಾಡುವಂಥದ್ದು ನೋಡುವಂಥದ್ದು. ಈ ಅಧ್ಯಾಯದಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ, ಒಂದು ಅವಘಡ ನಡೆಯುತ್ತೆ. ಒಬ್ಬ ಡ್ರೈವರ್ ಸಾವು ಸಂಭವಿಸುತ್ತೆ. ಆ ಡ್ರೈವರ್ ಸಾವನ್ನ ಯಾರ ತಲೆ ಮೇಲೆ ಕಟ್ಟಿ ಹಾಕ್ಬಿಡ್ತಾರೆ? ಕೃಷ್ಣೇಗೌಡರ ಆನೆಯ ತಲೆ ಮೇಲೆ ಹೇಗೆ ಕಟ್ಟಿ ಹಾಕಿ ಆನೆಯನ್ನ ಹೇಗೆ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಾರೆ ಅನ್ನೋದನ್ನ ಪ್ರಸ್ತುತ ಈ ಅಧ್ಯಾಯದಲ್ಲಿ ಏನ್ ಮಾಡ್ಬೋದು ನಾವು ತಿಳ್ಕೋಬಹುದಾಗಿದೆ. ಅಧ್ಯಾಯ 4. ಆ ಆನೆ ಮಾಡುವ ಕೆಲಸ ನೋಡಿದರೆ ಯಾರು ಅದನ್ನು ತಂದು ಕಟ್ಟಿ ಹಾಕಿ ಬರೆ ಎಳೆಯುತ್ತೇನೆನ್ನುವ ನಾಗರಾಜನ ಮಾತನ್ನು ನಂಬುತ್ತಿರಲಿಲ್ಲ. ನಮ್ಮೂರಿನ ಮರದ ವ್ಯಾಪಾರಿಗಳು, ಸಾಮಿಲಿನವರು ಆ ಆನೆಗೆ ಬಾಡಿಗೆ ಕೊಟ್ಟು ಕೆಲಸಕ್ಕೆ ಕರೆದೊಯ್ಯುತ್ತಿದ್ದರು. ನಿರೂಪಕರು ಹೇಳ್ತಿರುವಂಥ ಮಾತು. ಆ ಆನೆ ಮಾಡೋ ಕೆಲಸವನ್ನು ನೋಡಿದ್ರೆ, ಆನೆ ಅಂದರೆ ಹೇಗಿರುತ್ತೆ ಅಂತ ಎಲ್ಲರಿಗೂ ಚೆನ್ನಾಗಿ ಗೊತ್ತು. ದೈತ್ಯವಾದ ದೇಹವನ್ನು ಒಳಗೊಂಡಿರುತ್ತೆ, ಅಪಾರವಾದ ಶಕ್ತಿಯನ್ನು ಯಾವುದು ಹೊಂದಿರುತ್ತೆ? ಆನೆ ಹೊಂದಿರುತ್ತೆ. ಆನೆ ಮಾಡೋ ಕೆಲಸನ ನೋಡಿದ್ರೆ ಈ ನಾಗರಾಜ ಹಿಂದಿನ ಅಧ್ಯಾಯದಲ್ಲಿ ಹೇಳಿದ್ನಲ್ಲ, ಒಂದು ಕಂಪ್ಲೇಂಟನ್ನು ಕೊಟ್ಟರೆ ಸಾಕು, ಆನೆಯನ್ನು ಎಳ್ಕೊಂಡ್ಬರ್ತೀನಿ, ಅದ್ರ ಕಾಲುಗಳಿಗೆ ಬರೆ ಹಾಕ್ತೀನಿ ಅಂತ ಹೇಳಿದ್ನಲ್ಲ. ಆನೆ ಮಾಡುವಂತಹ ಕೆಲಸ ಕಾರ್ಯಗಳನ್ನ ನೋಡಿದ್ರೆ ನಾಗರಾಜನ ಈ ಮಾತನ್ನ ಯಾರೂ ಕೂಡ ನಂಬೋದಕ್ಕೆ ಸಾಧ್ಯ ಇಲ್ಲ. ಅಂತ ದೈತ್ಯ ಪ್ರಾಣಿಯನ್ನ ಎಳ್ಕೊಂಡ್ಬಂದು ಕಟ್ಟಾಕೋದಿಕ್ಕಾಗ್ಲಿ ಅದರ ಕಾಲುಗಳಿಗೆ ಬರೆ ಹಾಕೋದಿಕ್ಕಾಗ್ಲಿ ನಾಗರಾಜನ ಕೈಯಿಂದ ಖಂಡಿತ ಸಾಧ್ಯ ಇಲ್ಲ. ಸುಮ್ಮನೆ ಜನಗಳ ಮುಂದೆ ಬಡಾಯಿ ಕುಚ್ಕೊಳ್ಳೋದಿಕ್ಕೆ ಈ ತರ ಮಾತಾಡ್ತಾ ಇದ್ದಾರೆ ಅಂತ ಯಾರು ಹೇಳ್ತಾ ಇದ್ದಾರೆ? ನಿರೂಪಕರು ಹೇಳ್ತಾ ಇರುವಂಥದ್ದು. ಮೂಡಿಗೆರೆ ಗ್ರಾಮದಲ್ಲಿ ಮರದ ವ್ಯಾಪಾರಿಗಳು ತುಂಬಾ ಇದ್ರು. ಚೆನ್ನಾಗಿ ಗೊತ್ತು, ಮೂಡಿಗೆರೆ ಗ್ರಾಮದ ಸುತ್ತಮುತ್ತ ದಟ್ಟವಾದ ಏನಿರುವಂಥದ್ದು? ಕಾಡಿರುವಂಥದ್ದು. ಕಾಡಿದೆ ಅಂತ ಅಂದ್ರೆ ಅಲ್ಲಿ ಮರದ ವ್ಯಾಪಾರಿಗಳು ಸರ್ವೇ ಸಾಮಾನ್ಯ ಏನ್ ಮಾಡ್ತಿರ್ತಾರೆ? ಇದ್ದೇ ಇರ್ತಾರೆ. ಯಾಕಂದ್ರೆ ಮರವನ್ನ ಕಡಿದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಏನ್ ಮಾಡ್ತಿರ್ತಾರೆ? ಅವರು ಸಾಗಾಣೆ ಮಾಡ್ತಾ ಇರ್ತಾರೆ. ಈ ಮೂಡಿಗೆರೆ ಗ್ರಾಮದಲ್ಲಿ ವಾಸವಾಗಿದ್ದಂತ ಮರದ ವ್ಯಾಪಾರಿಗಳು ಮತ್ತೆ ಸಾಮಿಲಿನವರು. ಸಾಮಿಲ್ ಅಂತ ಅಂದ್ರೆ ಏನು ಅಂದ್ರೆ ಮರಗಳನ್ನ, ಈಗ ಒಂದು ಉದ್ದನೆಯ ಮರಗಳನ್ನ ಕಟ್ ಮಾಡಿ ಅದನ್ನ ಲಾರಿನಲ್ಲಿ ಲೋಡ್ ಮಾಡಿ ಸಾಗಿಸುವಂಥವರು ಮರದ ವ್ಯಾಪಾರಿಗಳು. ಆ ಮರಗಳನ್ನ ಎಲ್ಲಿಗೆ ತಂದು ಲೋಡ್ ಮಾಡ್ತಾ ಇದ್ರು? ಈ ಸಾಮಿಲಿಗೆ ತಂದು ಲೋಡ್ ಮಾಡ್ತಾ ಇದ್ರು. ಆ ಸಾಮಿಲಿನಲ್ಲಿ ತಮಗೆ ಬೇಕಾದ ಆಕಾರಕ್ಕೆ ಏನ್ ಮಾಡ್ತಿದ್ರು? ಆ ಮರವನ್ನ ಕತ್ತರಿಸ್ತಾ ಇದ್ರು. ಈ ಸಾಮಿಲಲ್ಲಿ ಮರವನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಳ್ಳೋದಿಕ್ಕೆ ಮತ್ತೆ ಮರದ ವ್ಯಾಪಾರಿಗಳು ಮರವನ್ನ ಲೋಡ್ ಮಾಡಿ ಅನ್ಲೋಡ್ ಮಾಡೋದಿಕ್ಕೆ ಯಾವುದಕ್ಕೆ ಬಾಡಿಗೆ ಕೊಟ್ಟು ಕರ್ಕೊಂಡು ಹೋಗ್ತಾ ಇದ್ರಂತೆ? ಕೃಷ್ಣೇಗೌಡರ ಆನೆಗೆ ಬಾಡಿಗೆಯನ್ನ ಕಟ್ಟಿ ಏನ್ ಮಾಡ್ತಾ ಇದ್ರು? ಈ ಜನಗಳೆಲ್ಲ ಕರ್ಕೊಂಡು ತಮ್ಮ ಕೆಲಸ ಕಾರ್ಯಗಳಿಗೆ ಏನ್ ಮಾಡ್ತಾ ಇದ್ರು? ಹೋಗ್ತಾ ಇದ್ದಂಥದ್ದು. ಆನೆಯ ಅಪಾರ ಶಕ್ತಿ ಅದು ಕೆಲಸ ಮಾಡುವಾಗ ನೋಡಿದರೆ ಮಾತ್ರ ಊಹೆಗೆ ನಿಲುಕುವಂಥದ್ದು. ವೇಲಾಯುಧನ ಹಿಂದೆ ತಲೆ ತಗ್ಗಿಸಿಕೊಂಡು ನಡೆದು ಹೋಗುವಾಗ ನೋಡಿದರೆ ನಮಗೆ ಅಂದಾಜು ಸಿಗುವುದೇ ಇಲ್ಲ. ಒಬ್ಬ ವ್ಯಕ್ತಿನಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಅಂದ್ಬಿಟ್ಟು ಆತನನ್ನು ನೋಡಿದ್ರೆ ನಮಗೆ ಗೊತ್ತಾಗಲ್ಲ. ಆತ ಮಾಡುವ ಕೆಲಸ ಕಾರ್ಯದ ಮೇಲೆ ಆತನಲ್ಲಿ ಎಷ್ಟು ಶಕ್ತಿ ಅಡಗಿದೆ ಅನ್ನೋದು ನಮ್ಮ ನಿಲುವಿಗೆ ಬರುವಂಥದ್ದು. ಅದೇ ರೀತಿ ಇಲ್ಲಿ ಕೃಷ್ಣೇಗೌಡರ ಆನೆಯಲ್ಲಿ ಎಷ್ಟು ಶಕ್ತಿ ಇದೆ ಅನ್ನೋದು ನಮ್ಗೆ ಯಾವಾಗ ಮಾತ್ರ ಅರ್ಥ ಆಗ್ತಿತ್ತು ಅಂದರೆ ಆನೆ ಯಾವುದಾದ್ರೂ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಏನಾಗ್ತಾ ಇದ್ದಂಥದ್ದು ಅದು ನಮ್ಮ ಅರಿವಿಗೆ ಬರುವಂಥದ್ದು. ಆದರೆ ವೇಲಾಯುಧನ ಹಿಂದೆ ಸುಮ್ಮನೆ ತಲೆ ತಗ್ಗಿಸ್ಕೊಂಡು ನಡ್ಕೊಂಡು ಹೋಗಬೇಕಾದ್ರೆ ಈ ಆನೆಯಲ್ಲಿ ಅಷ್ಟೊಂದು ಶಕ್ತಿ ಅಡಗಿದ್ಯಾ ಅಂತ ಏನಾಗಲ್ಲ, ನಮಗೆ ಗೊತ್ತಾಗಲ್ಲ. ಅಷ್ಟು ದೈತ್ಯ ಶಕ್ತಿಯನ್ನು ಒಳಗೊಂಡಿರುವಂಥ ಈ ಆನೆ ಆ ವೇಲಾಯುಧನ ಹಿಂದೆ ತಲೆ ತಗ್ಗಿಸ್ಕೊಂಡು ಏನು ಮಾಡ್ತಾ ಇತ್ತಂತೆ? ನಡ್ಕೊಂಡು ಹೋಗ್ತಾ ಇತ್ತಂತೆ. ವೇಲಾಯುಧ ಯಾರು ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ಆನೆಯ ಮಾವುತ. ಆನೆಯನ್ನು ನೋಡ್ಕೋತಿದ್ದಂಥ ವ್ಯಕ್ತಿ ಯಾರಾಗಿರುವಂಥದ್ದು? ಇಲ್ಲಿ ವೇಲಾಯುಧ ಆಗಿರುವಂಥದ್ದು. 24 ಗಂಟೆನೂ ಆತ ಯಾವುದರ ಜೊತೆ ಸಮಯವನ್ನು ಕಳೀತಾ ಇರ್ತಾನೆ? ಆನೆಯ ಜೊತೆ ಏನು ಮಾಡ್ತಿರ್ತಾನೆ? ಸಮಯವನ್ನು ಕಳೀತಾ ಇದ್ದಂಥದ್ದು. ದೊಡ್ಡ ದೊಡ್ಡ ಮರಗಳಿಗೆ ಹಣೆ ಹಚ್ಚಿ ಅದು ಒಮ್ಮೆ ತಳ್ಳಿದರೆ ಸಾಕು, ಬೇರುಗಳೆಲ್ಲ ಪಟಪಟ ನೆಲದಿಂದೆದ್ದು ಮರ ಬುಡ ಸಮೇತ ಪಲ್ಟಾಯಿಸಿ ಬಿಡುತ್ತದೆ. ತೀರಾ ದೊಡ್ಡ ಮರಗಳಾದರೆ ಅವುಗಳ ಬುಡದಲ್ಲಿನ ಮಣ್ಣು ಬಿಡಿಸಿ ಅಡ್ಡ ಬೇರುಗಳನ್ನು ಕಡಿದು ಆನೆಗೆ ತಳ್ಳಲು ಹೇಳುತ್ತಿದ್ದರು. ಎಂಥ ಮರಗಳಾದರೂ ಆನೆಯ ದೈತ್ಯ ಶಕ್ತಿಯ ಎದುರು ಚೀತ್ಕರಿಸಿ ನೆಲಕ್ಕೆ ಉರುಳುತ್ತಿದ್ದವು. ಹೇಳ್ತಾ ಇದ್ದಾರೆ, ಆನೆ ಎಂಥ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇತ್ತು ಅಂದರೆ ಬರೀ ಮರವನ್ನ ಎಳ್ಕೊಂಡೋಗಿ ಲೋಡ್ ಮಾಡಿ ಅನ್ಲೋಡ್ ಮಾಡೋ ಅಷ್ಟೇ ಕೆಲಸವನ್ನೆಲ್ಲ ಆನೆ ಮಾಡ್ತಾ ಇದ್ದಿದ್ದು. ದೊಡ್ಡ ದೊಡ್ಡ ಮರಗಳು, ಸಣ್ಣ ಮರಗಳ
ಮರಗಳಿಗಲ್ಲ, ತುಂಬ ದೊಡ್ಡ ದೊಡ್ಡ ಮರಗಳಿಗೆ ಆನೆ ತನ್ನ ಹಣೆಯನ್ನ ಹಚ್ಚಿ ಒಂದು ಸಾರಿ ಆ ಮರವನ್ನ ಬಲಪ್ರಯೋಗ ಮಾಡಿ ತಳ್ಳಿದ್ರೆ ಸಾಕು, ಆ ಮರ ಬುಡ ಸಮೇತ ಬೇರು ಸಮೇತ ಏನ್ ಮಾಡ್ತಾ ಇತ್ತು, ಭೂಮಿಯ ಮೇಲೆ ಪಲ್ಟಾಯಿಸಿ ಏನ್ ಮಾಡ್ತಾ ಇತ್ತು, ಬಿದ್ದೋಗ್ತಾ ಇತ್ತು. ಅಂದ್ರೆ ಈಗ ಮನುಷ್ಯರು ನಾವೇನಾದ್ರೂ ಒಂದು ಮರನ ತಳ್ಳಿದ್ರೆ ಖಂಡಿತ ಆ ಮರ ಏನಾಗಲ್ಲ, ಉರುಳಿ ಕೆಳಗಡೆಗೆ ಬೀಳಲ್ಲ. ಆದ್ರೆ ಆನೆಯಂತ ದೈತ್ಯ ಪ್ರಾಣಿ ತನ್ನ ಹಣೆಯನ್ನ ಹಚ್ಚಿ ಸುಮ್ಮನೆ ಒಂದು ಸಾರಿ ಬಲಪ್ರಯೋಗ ಮಾಡಿ ಒಂದು ಮರವನ್ನ ತಳ್ಳಿದ್ರೂ ಆ ಮರಗಳ ಬೇರುಗಳೆಲ್ಲ ಮೇಲೆದ್ದು ಮರ ಏನಾಗ್ತಿತ್ತಂತೆ, ಭೂಮಿಯ ಮೇಲೆ ಬಿದ್ದೋಗ್ತಾ ಇತ್ತಂತೆ. ಇದನ್ನ ನಿರೂಪಕರು ಏನ್ ಮಾಡ್ತಾ ಇದ್ದಾರೆ, ನಮ್ಗೆ ಹೇಳ್ತಾ ಇರುವಂತದ್ದು. ಅಷ್ಟೇ ಅಲ್ಲ, ತೀರಾ ದೊಡ್ಡ ಮರಗಳಾದ್ರೆ ಅಂದ್ರೆ ಕೆಲವೊಂದು ಮರಗಳು ಸಾಮಾನ್ಯ ಗಾತ್ರದಲ್ಲಿ ಇರುತ್ತೆ, ಇನ್ನು ಕೆಲವೊಂದು ಮರಗಳು ತುಂಬಾ ದೊಡ್ಡ ಗಾತ್ರದಲ್ಲಿರುತ್ತೆ. ಆಗ ಆನೆಗೆ ಅದನ್ನು ತಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಆ ಮರದ ಬುಡದಲ್ಲಿದ್ದಂಥ ಮಣ್ಣುಗಳನ್ನ ಏನ್ ಮಾಡ್ತಾರೆ, ಸಡಿಲ ಮಾಡ್ತಾರೆ. ಮಣ್ಣನ್ನ ಸಡಿಲ ಮಾಡಿ ಆ ಬೇರುಗಳು ಅಂದ್ರೆ ಮರದಿಂದ ಹೊರಗಡೆ ಹೋಗಿರುವಂತ ಬೇರುಗಳನ್ನೆಲ್ಲ ಕಡಿದು ಆಮೇಲೆ ಏನ್ ಮಾಡ್ತಿದ್ರಂತೆ, ಆನೆಗೆ ಮರವನ್ನ ಉರುಳಿಸೋದಕ್ಕೆ ಹೇಳ್ತಿದ್ರಂತೆ. ಆಗ ಇನ್ನೂ ಸುಲಭ ಯಾವುದಕ್ಕಾಗೋಗ್ತಿತ್ತು, ಆನೆಗಾಗ್ತಾ ಇತ್ತು. ಅಂದ್ರೆ ದೈತ್ಯವಾದ ಮರಗಳಿಗಿತ್ತು ಅಂತ ಅಂದ್ರೆ ಆ ಸಂದರ್ಭದಲ್ಲಿ ಏನ್ ಮಾಡ್ತಾ ಇದ್ರು, ಮರದ ಬುಡದಲ್ಲಿನ ಮಣ್ಣನ್ನ ಸಡಿಲಿಸಿ ಆ ಅಡ್ಡ ಹೋಗಿರುವಂತ ಬೇರುಗಳನ್ನ ಕಡಿದು ಆಮೇಲೆ ಆನೆಗೆ ಏನ್ ಮಾಡ್ತಾ ಇದ್ರು, ಮರವನ್ನ ತಳ್ಳೋದಿಕ್ಕೆ ಹೇಳ್ತಾ ಇದ್ದಂಥದ್ದು. ಎಂತಹ ದೈತ್ಯಾಕಾರದ ಮರವಾದ್ರೂ ಸರಿನೇ ಆನೆಯ ಶಕ್ತಿಯ ಎದುರು ಅವು ಏನಾಗುತ್ತಿದ್ವಂತೆ, ನೆಲದ ಮೇಲೆ ಉರುಳೋಗ್ತಿತ್ತು. ಇಷ್ಟು ಅಪಾರವಾದ ಶಕ್ತಿಯನ್ನ ಯಾವುದು ಒಳಗೊಂಡಿತ್ತು ಅಂದ್ರೆ ಕೃಷ್ಣೇಗೌಡರ ಆನೆ ಒಳಗೊಂಡಿತ್ತು ಅಂತ ಯಾರು ಹೇಳ್ತಾ ಇರುವಂಥದ್ದು, ನಿರೂಪಕರು ಹೇಳ್ತಾ ಇರುವಂಥದ್ದು. ಯಾಕೆ ನಿರೂಪಕರು ಈ ಮಾತನ್ನ ಹೇಳ್ತಾರೆ ಅಂತ ಅಂದ್ರೆ, ನಾಗರಾಜ ಹೇಳಿದ್ದಾನೆಲ್ಲ ಎಳ್ಕೊಂಡ್ಬರ್ತೀನಿ ಬರೆ ಹಾಕ್ತೀನಿ ಅಂತ, ಅದು ಕೇವಲ ಬಡಾಯಿ ಮಾತಷ್ಟೇ ಹೊರತು ಖಂಡಿತ ನಾಗರಾಜನ ಕೈಯಿಂದಷ್ಟೇ ಅಲ್ಲ, ಯಾರ ಕೈಯಿಂದನೂ ಆನೆಯನ್ನ ಹೇಳ್ಕೊಂಡ್ಬಂದು ಬರೆ ಹಾಕೋದಕ್ಕೆ ಸಾಧ್ಯ ಇಲ್ಲ. ಅದು ಅಪಾರವಾದ ಶಕ್ತಿಯನ್ನ ಏನ್ ಮಾಡಿರುವಂಥದ್ದು, ಒಳಗೊಂಡಿರುವಂಥದ್ದು ಅಂತ ನಿರೂಪಕರು ಏನ್ ಮಾಡ್ತಾ ಇದ್ದಾರೆ, ಆರಂಭದಲ್ಲಿ 4ನೇ ಅಧ್ಯಾಯದ ಆರಂಭದಲ್ಲಿ ಆನೆಯ ಶಕ್ತಿಯನ್ನ ಏನ್ ಮಾಡ್ತಾ ಇದ್ದಾರೆ, ನಮ್ಗೆ ತಿಳಿಸ್ಕೊಡ್ತಾ ಇರುವಂಥದ್ದು. ಅದು ಮರ ಉರುಳಿಸುವ ಪರಿ ನೋಡಿದರೆ ಕಾಡಿನಲ್ಲಿ ಆನೆಗಳ ಕೈಯಿಂದ ತಪ್ಪಿಸಿಕೊಳ್ಳಲು ಮರ ಹತ್ತುವವರು ಮೂರ್ಖರೆಂದೇ ನನ್ನ ಅಭಿಮತ. ನಿಜವಾಗಿಯೂ ಕೊಲ್ಲಬೇಕೆಂದು ಮನಸ್ಸು ಮಾಡಿದರೆ ಮರವೇರಿದವರನ್ನು ಮರದ ಸಮೇತ ನೆಲಕ್ಕಪ್ಪಳಿಸುವುದು ಆನೆಗೆ ಖಂಡಿತ ಕಷ್ಟದ ಕೆಲಸವಲ್ಲ. ಆನೆ ಮರ ಉರುಳಿಸೋ ಪರಿ ಅಂತ ಅಂದ್ರೆ ರೀತಿ ಅಂತ ಅರ್ಥ. ಆನೆ ಮರ ಉರುಳಿಸೋ ರೀತಿನ ನೋಡಿದ್ರೆ ಒಂದು ನೆನಪಾಗುತ್ತೆ ಅಂತ ನಿರೂಪಕರು ಹೇಳ್ತಾ ಇದ್ದಾರೆ. ಈಗ ಕಾಡಿನಲ್ಲಿ ಹೋಗ್ಬೇಕಾದ್ರೆ ಅಚಾನಕ್ಕಾಗಿ ಯಾರಿಗೋ ಆನೆ ಎದುರಿಗೆ ಸಿಕ್ಕಂತ ಸಂದರ್ಭದಲ್ಲಿ ತಮ್ಮ ಜೀವವನ್ನ ಉಳಿಸ್ಕೊಳ್ಳೋದಕ್ಕೆ ಅವ್ರು ಓಡ್ತಾರೆ. ಎಲ್ಲಾದ್ರೂ ಒಂದು ಮರ ಸಿಕ್ತು ಅಂದ್ರೆ ಏನ್ ಮಾಡ್ತಾರೆ, ಆ ಮರವನ್ನ ಹತ್ತಿ ಕುಳಿತುಕೊಂಡ್ಬಿಡ್ತಾರೆ. ಆದ್ರೆ ನಿಜವಾಗ್ಲೂ ಅಂತ ಕೆಲಸ ಮಾಡೋರು ಮೂರ್ಖರು ಅಂತ ಯಾರು ಹೇಳ್ತಾ ಇದ್ದಾರೆ, ತೇಜಸ್ವಿ ಹೇಳ್ತಾ ಇರುವಂತದ್ದು. ಯಾಕೆ ಅವರು ಆ ಮಾತನ್ನ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ನಿಜವಾಗ್ಲೂ ಆನೆ ಏನಾದ್ರೂ ಮರ ಏರಿರೋ ವ್ಯಕ್ತಿನ ಕೊಲ್ಲೇಬೇಕು ಅಂತ ತೀರ್ಮಾನ ಮಾಡಿಬಿಟ್ರೆ ಆ ಮರ ಏರಿರೋ ವ್ಯಕ್ತಿಯನ್ನ ಮರದ ಸಮೇತನೇ ಏನ್ ಮಾಡ್ಬಿಡುತ್ತೆ, ಉರುಳಿ ಬೀಳಿಸ್ಬಿಡುತ್ತೆ. ಅಷ್ಟು ಶಕ್ತಿ ಯಾವುದಕ್ಕೆ ಇರುವಂತದ್ದು, ಆನೆಗೆ ಇರುವಂತದ್ದು ಅನ್ನೋದನ್ನ ನಿರೂಪಕರು ಹೇಳ್ತಾ ಇದ್ದಾರೆ. ಹಿಂದಿನ ಕಾಲದ ರಾಜ ಮಹಾರಾಜರುಗಳು ಆನೆಗಳ ಸೈನ್ಯದ ಬೆಟಾಲಿಯನ್ ಇಟ್ಟುಕೊಂಡಿರುತ್ತಿದ್ದರೆಂದು ಕೇಳಿದ್ದೇವೆ. ಈಗಿನ ಕಾಲದ ಯುದ್ಧದ ಟ್ಯಾಂಕರ್ಗಳಂತೆಯೇ ಇವು ಶತ್ರು ಸೈನ್ಯವನ್ನು ಧ್ವಂಸ ಮಾಡುತ್ತಿದ್ದವೆಂದು ತೋರುತ್ತದೆ. ಆನೆಯಲ್ಲಿ ಇಷ್ಟು ಶಕ್ತಿ ಇದ್ದಿದ್ದಕ್ಕೇನೆ ಅನ್ಸುತ್ತೆ. ಹಿಂದಿನ ಕಾಲದಲ್ಲಿ ರಾಜರುಗಳು ಕೂಡ ಆನೆಯ ಬೆಟಾಲಿಯನ್ ಅಂತ ಅಂದ್ರೆ ಗುಂಪು ಅಂತ ಅರ್ಥ. ಆನೆಯ ಬೆಟಾಲಿಯನ್ ಅನ್ನ ಏನ್ ಮಾಡ್ತಾ ಇದ್ರು, ಅವರು ಇಟ್ಕೋತಾ ಇದ್ರು. ಸಾಮಾನ್ಯವಾಗಿ ನಮ್ಗೆಲ್ಲ ಗೊತ್ತು ಅಶ್ವದಳ, ಗಜದಳ, ಕಾಲ್ದಳ ಅಂತ. ಹಾಗೇನೆ ಗಜದಳ ಒಬ್ಬ ರಾಜನ ಶಕ್ತಿಯ ಪ್ರತೀಕ ಆಗಿದ್ದಂಥದ್ದು ಕೂಡ ಏನ್ ಮಾಡ್ಬೋದು, ನಾವು ಕಾಣ್ಬೋದು. ಗಜದಳದ ಮೂಲಕ ಆ ರಾಜ ಶತ್ರು ಸೈನ್ಯವನ್ನ ಏನ್ ಮಾಡ್ತಾ ಇದ್ದಂತೆ, ಹಿಂದಿನ ಕಾಲದಲ್ಲಿ ಧ್ವಂಸ ಮಾಡ್ತಿದ್ದಂತೆ. ಇವತ್ತಿನ ಕಾಲದಲ್ಲೂ ಅಷ್ಟೇನೆ. ನಾವು ಸ್ವತಂತ್ರ ಬಂದ ಮೇಲೂ ಕೂಡ ನಮ್ಮ ಒಂದು ದೇಶದ ನಡುವೆ ಇನ್ನೊಂದು ದೇಶದ ನಡುವೆ ಏನಾಗ್ತಾ ಇದೆ, ಯುದ್ಧ ನಡೀತಾನೆ ಇದೆ. ಇವತ್ತಿನ ಕಾಲದಲ್ಲಿ ನಾವು ಆ ರೀತಿಯಾದಂಥ ಆನೆಗಳನ್ನ ಆಗಿರ್ಬೋದು, ಅಶ್ವಗಳನ್ನ ಆಗಿರ್ಬೋದು, ಅವುಗಳನ್ನ ತಗೊಂಡು ಏನ್ ಮಾಡೋಕ್ಕಾಗಲ್ಲ, ಇವತ್ತು ಯುದ್ಧನ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ನಾವು ಆಧುನೀಕರಣ ಹೊಂದಿರೋದ್ರಿಂದ ಆಧುನಿಕ ಉಪಕರಣಗಳನ್ನ ಬಳಸಿ ಏನ್ ಮಾಡ್ತಾ ಇದ್ದೀವಿ, ನಾವು ಹಿಂದಿನ ಕಾಲದಲ್ಲಿ ಯುದ್ಧವನ್ನ ಮಾಡ್ತಾ ಇದ್ದೀವಿ. ಅವತ್ತಿನ ಕಾಲದಲ್ಲಿ ಹೇಗೆ ರಾಜನಿಗೆ ಜಯವನ್ನ ತಂದುಕೊಡೋದ್ರಲ್ಲಿ ಈ
ಗಜಗಳ ಕೆಲಸ ಕಾರ್ಯಗಳು ಹೇಗೆ ಉಪಯುಕ್ತ ಆಗ್ತಾ ಇತ್ತೋ, ಇವತ್ತಿನ ಕಾಲದಲ್ಲಿ ಶತ್ರು ಸೈನ್ಯದ ವಿರುದ್ಧ ಹೋರಾಡೋದಕ್ಕೆ ಯುದ್ಧದ ಟ್ಯಾಂಕರ್ಗಳು ಏನ್ ಮಾಡ್ತಾ ಇದ್ದಾವೆ, ಕೆಲಸವನ್ನ ಮಾಡ್ತಾ ಇದ್ದಾವೆ. ಹಿಂದಿನ ಕಾಲದಲ್ಲಿ ನಾವು ಶತ್ರುಗಳನ್ನ ಧ್ವಂಸ ಮಾಡೋದಕ್ಕೆ ಹೇಗೆ ಯುದ್ಧದ ಟ್ಯಾಂಕರ್ಗಳನ್ನ ಬಳಸ್ಕೋತಾ ಇದ್ದೀವೋ, ಅದೇ ರೀತಿ ಇಂದಿನ ಕಾಲದಲ್ಲಿ ರಾಜ ಮಹಾರಾಜರು ಈ ಗಜಪಡೆಯನ್ನ ಏನ್ ಮಾಡ್ತಾ ಇದ್ರು, ಶತ್ರು ಸೈನ್ಯದ ವಿರುದ್ಧ ಜಯಗಳಿಸಲು ಬಳಸ್ಕೋತಾ ಇದ್ರು. ಯಾಕೆ ಅಂದ್ರೆ ಅದರಲ್ಲಿ ಅಷ್ಟು ಶಕ್ತಿ ಅಡಗಿತ್ತು ಅಂತ ಯಾರು ಹೇಳ್ತಾ ಇದ್ದಾರೆ, ನಿರೂಪಕರು ಹೇಳ್ತಾ ಇರುವಂತದ್ದು. ಬಲಭೀಮನಂತಿದ್ದ ಈ ಆನೆ ನರಪೇತಲ ನಾರಾಯಣನಂತಿದ್ದ ವೇಲಾಯುಧನ ಆಜ್ಞೆಗಳಿಗೆ ತಲೆಬಾಗಿ ಅವನು ಹೇಳಿದಂತೆ ಕೇಳುತ್ತಿದ್ದುದು ಮಾತ್ರ ತಮಾಷೆಯಾಗಿ ಕಾಣುತ್ತಿತ್ತು. ಬಲಭೀಮನಂತಿದ್ದ ಆನೆ ಅಂದ್ರೆ ಸಾಮಾನ್ಯವಾಗಿ ಶಕ್ತಿನಲ್ಲಿ ನಾವು ಯಾರಿಗೆ ಹೋಲಿಸ್ತೀವಿ, ಭೀಮನಿಗೆ ಹೋಲಿಸ್ತೀವಂಥದ್ದು. ಅಪಾರವಾದ ಶಕ್ತಿಯನ್ನು ಇಲ್ಲಿ ಯಾವುದು ಒಳಗೊಂಡಿತ್ತು, ಆನೆ ಒಳಗೊಂಡಿತ್ತು. ಬಲಭೀಮನ ಹಾಗೆ ಇರುವಂತ ಈ ಆನೆ ನರಪೇತಲ ನಾರಾಯಣನಂತಿದ್ದ ವೇಲಾಯುಧನ ಆಜ್ಞೆಗೆ, ನರಪೇತಲ ಅಂದ್ರೆ ತೆಳುವಾಗಿ ಇರುವಂತವನು, ಸಣ್ಣಗೆ ಇರುವಂತವನು ಅಂತವನನ್ನ ನರಪೇತಲ ಅಂತ ಕರಿತೀವಲ್ವಾ. ಈ ನರಪೇತಲ ನಾರಾಯಣನಾದಂತ ವೇಲಾಯುಧನ ಎಲ್ಲಾ ಆಜ್ಞೆಗಳನ್ನ ಚಾಚೂ ತಪ್ಪದೆ ಯಾವುದು ಕೇಳ್ತಾ ಇತ್ತಂತೆ, ಆನೆ ಕೇಳ್ತಾ ಇತ್ತಂತೆ. ಇದನ್ನ ನೋಡಿದ್ರೆ ಮಾತ್ರ ನೋಡಿದವ್ರಿಗೆಲ್ಲ ತುಂಬಾ ತಮಾಷೆಯಾಗಿ ಏನಾಗ್ತಾ ಇತ್ತು, ಕಾಣಿಸ್ತಾ ಇತ್ತು. ಬೇರೆಯವ್ರಿಗೆ ಆನೆ ಹತ್ರ ಹೋಗೋದಕ್ಕೆ ಭಯ. ಆನೆ ಹತ್ರ ಹೋಗೋದಕ್ಕೆ ಭಯ ಇರ್ಬೇಕಾದ್ರೆ ಇನ್ನು ಆನೆಗೆ ನಾವು ಕೆಲಸನ ಹೇಳಿ ಮಾಡಿಸ್ಕೊಳಕ್ಕಾಗುತ್ತಾ? ಖಂಡಿತ ಇಲ್ಲ. ಆನೆ ಕೇವಲ ಯಾರು ಹೇಳಿದ ಕೆಲಸವನ್ನ ಮಾತ್ರ ಮಾಡ್ತಾ ಇತ್ತು ಅಂತ ಅಂದ್ರೆ, ಆ ಸಣಕಲಾಗಿ ಇದ್ದಂತ, ತೆಳುವಾಗಿ ಇದ್ದಂತ ಆ ವೇಲಾಯುಧ ಹೇಳಿದಂತ ಕೆಲಸಗಳನ್ನ ಮಾತ್ರ ತಲೆಬಾಗಿ ಯಾವುದು ಕೇಳ್ತಾ ಇತ್ತಂತೆ, ಆನೆ ಕೇಳ್ತಾ ಇತ್ತು. ಯಾಕೆ ಇವರಿಬ್ಬರಲ್ಲಿ ಅಂತ ಬಾಂಧವ್ಯ ಇತ್ತು ಅಂದ್ರೆ, ಏನೋ ಒಂದು ರೀತಿಯ ಭಾವನಾತ್ಮಕ ಬಾಂಧವ್ಯ ಯಾರಿಬ್ಬರ ನಡುವೆ ಬೆಳೆದಿರುವಂಥದ್ದು, ವೇಲಾಯುಧ ಮತ್ತೆ ಆನೆಯ ನಡುವೆ ಬೆಳೆದಿರುವಂಥದ್ದು. ಆನೆಗೆ ವೇಲಾಯುಧನ ಕಂಡ್ರೆ ಎಷ್ಟು ಆಸೆ ಅನ್ನೋದು, ಎಷ್ಟು ಪ್ರೀತಿ ಅನ್ನೋದು ನಮಗೆ ಹಿಂದಿನ ಅಧ್ಯಾಯಗಳಲ್ಲಿ ಗೊತ್ತಾಗಿರುವಂಥದ್ದು. ಒಂದ್ಸರಿ ಮಠದಲ್ಲಿ ಅವನು 24 ಗಂಟೆ ಕುಡಿತಾ ಇದ್ದ ಅಂದ್ಬಿಟ್ಟು ಮಠದವರೆಲ್ಲ ಸೇರ್ಕೊಂಡು ಒಂದ್ಸರಿ ಅವನನ್ನ ಏನ್ ಮಾಡ್ಬಿಟ್ರು, ಮಠದಿಂದ ಆಚೆ ಹಾಕ್ಬಿಟ್ರು. ಆಗ ಆನೆ ಏನ್ ಮಾಡ್ತು, ಊಟನೂ ಮಾಡ್ದೆ, ತಿಂಡಿನೂ ಮಾಡ್ದೆ, ಯಾರ ಮಾತನ್ನು ಕೇಳದೆ ಏನ್ ಮಾಡ್ಬಿಡ್ತು, ಅದು ಹಠ ಮಾಡೋದಕ್ಕೆ ಶುರುವಾಯ್ತು. ಆಗ ವಿಧಿ ಇಲ್ದೇನೆ ವೇಲಾಯುಧನ ವಾಪಸ್ ಯಾರು ಕರ್ಕೊಂಡ್ಬರ್ತಾರೆ, ಮಠದವ್ರು ಕರ್ಕೊಂಡ್ಬರ್ತಾರೆ. ಇದು ಆನೆಗೆ ವೇಲಾಯುಧನ ಮೇಲೆ ಇದ್ದಂತ ಪ್ರೀತಿಯನ್ನ ಏನಾಗುತ್ತೆ ನಮ್ಗೆ ಗೊತ್ತಾಗುವಂಥದ್ದು. ಇನ್ನು ವೇಲಾಯುಧನಿಗೂ ಅಷ್ಟೇ ಆನೆ ಮೇಲೆ ಎಷ್ಟು ಪ್ರೀತಿ ಇತ್ತು ಅನ್ನೋದನ್ನು ಕೂಡ ನೋಡ್ಬೋದು. ಮೂಡಿಗೆರೆಯ ಪಕ್ಕ ಹರಿಯುವ ಹಳ್ಳಕ್ಕೆ ಅಡ್ಡಲಾಗಿ ವಾರಕ್ಕೊಮ್ಮೆ ಆನೆ ದೊಡ್ಡ ಬಂಡೆಯಂತೆ ಮಲಗುತ್ತಿತ್ತು. ವೇಲಾಯುಧ ಅದರ ಮೈ ಮೇಲೆ ಹತ್ತಿ ಇಳಿದು ತಿಕ್ಕಿ ಸ್ನಾನ ಮಾಡಿಸುತ್ತಿದ್ದ. ಅಂದ್ರೆ ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ಮೂಡಿಗೆರೆ ಗ್ರಾಮದಲ್ಲಿ ಒಂದು ಹಳ್ಳ ಹರಿತಾ ಇತ್ತಂತೆ. ಆ ಹಳ್ಳದಲ್ಲಿ ವಾರಕ್ಕೆ ಒಂದು ದಿನ ಈ ಆನೆ ಹೋಗಿ ಬಂಡೆಯ ರೀತಿ ಏನಾಗ್ತಿತ್ತು, ಹಳ್ಳದ ಒಳಗಡೆ ಮಲ್ಕೊಂಡ್ಬಿಡ್ತಿತ್ತು. ಆನೆಯ ಬಣ್ಣ ಕೂಡ ಕಪ್ಪಾಗಿರುವಂಥದ್ದು, ಅದೇ ರೀತಿ ಬಂಡೆಯ ಬಣ್ಣ ಕೂಡ ಏನಾಗಿರುವಂಥದ್ದು, ಕಪ್ಪಾಗಿರುವಂಥದ್ದು. ದೂರದಿಂದ ನೋಡಿದವ್ರಿಗೆ ಯಾವುದೋ ಒಂದು ದೊಡ್ಡ ಬಂಡೆ ಮಲಗಿದೆ ಅಂತ ಏನಾಗ್ತಾ ಇತ್ತು, ಅನ್ನಿಸ್ತಾ ಇತ್ತು. ಆದ್ರೆ ಇಲ್ಲಿ ಬಂಡೆ ಮಲಗಿರ್ತಿರ್ಲಿಲ್ಲ. ಅದು ಮಲಗಿದ್ದು ಯಾವುದು ಅಂದ್ರೆ ಆನೆ. ಇದೊಂದು ರೀತಿ ಪ್ರತಿ ವಾರಕ್ಕೊಮ್ಮೆ ಈ ರೀತಿಯಾದಂಥ ಕೆಲಸ ಏನಾಗ್ತಾ ಇತ್ತು, ನಡೀತಾ ಇತ್ತು. ಕೃಷ್ಣೇಗೌಡರ ಆನೆ ಆ ಮೂಡಿಗೆರೆನಲ್ಲಿ ಹರಿತಿದ್ದಂಥ ಹಳ್ಳದಲ್ಲಿ ಹೋಗಿ ಏನಾಗ್ತಾ ಇತ್ತು, ಮಲಗ್ತಾ ಇತ್ತು. ಆ ಸಂದರ್ಭದಲ್ಲಿ ವೇಲಾಯುಧ ಏನ್ ಮಾಡ್ತಾ ಇದ್ದ, ಆನೆಗೆ ಸ್ನಾನವನ್ನ ಮಾಡಿಸ್ತಾ ಇದ್ದ. ಅದ್ರ ಮೈ ಮೇಲೆಲ್ಲ ಹತ್ತಿ ಹಿಡಿದು ಚೆನ್ನಾಗಿ ಅದನ್ನ ಏನ್ ಮಾಡ್ತಾ ಇದ್ದ, ತಿಕ್ಕಿ ಅದನ್ನ ಸ್ವಚ್ಛಗೊಳಿಸೋ ಕಾರ್ಯವನ್ನ ಯಾರು ಮಾಡ್ತಾ ಇದ್ದಂತೆ, ವಾರಕ್ಕೊಮ್ಮೆ ವೇಲಾಯುಧ ಮಾಡ್ತಿದ್ದಂತೆ. ಆದರೆ ಮೇಲೆ ಬಂದೊಡನೆ ರಸ್ತೆ ಧೂಳನ್ನೆಲ್ಲ ತಗೊಂಡು ಪೌಡರಿನಂತೆ ಮೈ ಮೇಲೆಲ್ಲ ಎರಚಿಕೊಳ್ಳುವ ಈ ಆನೆಗೆ ಸ್ನಾನ ಯಾಕೆ ಮಾಡಿಸುತ್ತಿದ್ದನೋ ಹೇಳ್ತಾ ಇರುವಂಥದ್ದು. ಆದರೆ ಸ್ನಾನ ಮಾಡಿಸಿ ಹೊರಗಡೆ ಕರ್ಕೊಂಡು ಬಂದ ತಕ್ಷಣನೇ ಆನೆ ಏನ್ ಮಾಡ್ತಾ ಇತ್ತು ಅಂತ ಅಂದ್ರೆ, ತನ್ನ ಸೊಂಡಿನಿಂದ ರಸ್ತೆಯಲ್ಲಿ ಇರ್ತಕ್ಕಂಥ ಧೂಳು, ಕಸ, ಕಡ್ಡಿ ಇದನ್ನೆಲ್ಲ ಎತ್ಕೊಂಡು ಪೌಡರಿನ ಹಾಗೆ ತನ್ನ ಮೈ ಮೇಲೆಲ್ಲ ಏನ್ ಮಾಡ್ತಾ ಇತ್ತು, ಎರಚ್ಕೊಂಡ್ಬಿಡ್ತಿತ್ತು. ಆಗ ನೋಡಿದವ್ರು ಅಂತಿದ್ದಂತೆ, ಅಯ್ಯೋ ಇಷ್ಟೆಲ್ಲ ಕಷ್ಟಪಟ್ಟು ಆತ ಸ್ನಾನ ಮಾಡಿಸ್ತಾ ಮೇಲ್ ಬಂದ ತಕ್ಷಣ ಇದು ಇಷ್ಟೊಂದು ಗಲೀಜ್ ಮಾಡ್ಕೊತಾ ಇದೆ, ಇದಕ್ಕೆ ಯಾಕಪ್ಪ ಸ್ನಾನ ಮಾಡ್ಸಕ್ ಹೋದ ಅಂತ ಏನ್ ಮಾಡ್ತಾ ಇದ್ರು ಜನಗಳು, ಮಾತಾಡ್ಕೊತಾ ಇದ್ರಂತೆ. ಯಾಕೆಂದ್ರೆ ಆನೆಗೆ ಇದ್ರ ಪರಿಜ್ಞಾನನೇ ಇಲ್ಲ. ಇಷ್ಟೊತ್ತು ಕಷ್ಟಪಟ್ಟು ವೇಲಾಯುಧ ನನಗೆ ಸ್ನಾನ ಮಾಡಿಸಿದ್ದಾನೆ, ನಾನು ಸ್ವಚ್ಛವಾಗಿರ್ಬೇಕು ಅನ್ನೋ ನಾಗರಿಕ ಪ್ರಜ್ಞೆ ಯಾವುದಕ್ಕೆ ಇಲ್ಲ, ಆನೆಗೆ ಇಲ್ಲ. ಅದು ಸಾಮಾನ್ಯವಾಗಿ ಬಿಸಿಲಿನ ಶೆಕೆಯನ್ನ ಸಹಿಸ್ಕೊಳ್ಳಕ್ಕಾಗ್ತೇನೆ. ಯಾಕೆಂದ್ರೆ ಬಿಸಿಲು ಕಪ್ಪು ಕಲ್ಲರಿಗೆ ಜಾಸ್ತಿ ಅಬ್ಸರ್ವ್ ಆಗುವಂಥದ್ದಲ್ವಾ. ಸೊ ಆ ಬಿಸಿಲಿನ ಶೆಕೆಯನ್ನ ಸಹಿಸ್ಕೊಳ್ಳಕ್ಕಾಗದೆ ರಸ್ತೆ ಮೇಲೆ ಇರುವಂಥ ಧೂಳನ್ನೆಲ್ಲ ಏನ್ ಮಾಡ್ತಾ ಇತ್ತು, ಆನೆ ತನ್ನ ಮೈ ಮೇಲೆಲ್ಲ ಎರಚ್ಕೊತಾ ಇತ್ತಂತೆ. ಆನೆ
ಆನೆಗೆ ಹೆಚ್ಚಿನ ಕೆಲಸ ಬಿದ್ದಾಗಲೆಲ್ಲ ಕೃಷ್ಣೇಗೌಡರು ಅದಕ್ಕೆ 2 ಲೀಟರ್ ಶರಾಬು ಬಹುಮಾನ ಕೊಡುತ್ತಾರೆ ಎಂದು ವೇಲಾಯುಧ ಹೇಳುತ್ತಿದ್ದ. ವೇಲಾಯುಧ ಅದರಲ್ಲಿ ಎಷ್ಟನ್ನು ಆನೆಗೆ ಕೊಡುತ್ತಿದ್ದನೋ ಎಷ್ಟನ್ನು ತಾನೇ ಕುಡಿಯುತ್ತಿದ್ದನೋ ಗೊತ್ತಿಲ್ಲ. ಆನೆಗೆ ತುಂಬ ಜಾಸ್ತಿ ಕೆಲಸ ಬಿದ್ದಾಗ ಕೃಷ್ಣೇಗೌಡರು ಅದಕ್ಕೆ 2 ಲೀಟರು ಶರಾಬು ಅಂದರೆ ಹೆಂಡ ಅಂತ ಅರ್ಥ, ಮದ್ಯಪಾನ. ಶರಾಬು ಅಂದರೆ ಹೆಂಡವನ್ನು ಏನು ಮಾಡ್ತಾ ಇದ್ರಂತೆ, ಬಹುಮಾನವಾಗಿ ಕೊಡ್ತಾ ಇದ್ರಂತೆ. ಯಾಕೆ ಅಂತ ಅಂದರೆ ಅಪಾರವಾದ ಕೆಲಸವನ್ನು ಆನೆ ಮಾಡ್ತಾ ಇತ್ತು, ಅದಕ್ಕೂ ಕೂಡ ಶಕ್ತಿ ಬರಲಿ, ಆಯಾಸ ಕಡಿಮೆ ಆಗಲಿ ಅನ್ನೋ ಕಾರಣಕ್ಕೆ ಶರಾಬನ್ನು ಯಾರು ಕುಡಿಸ್ತಾ ಇದ್ರಂತೆ, ಕೃಷ್ಣೇಗೌಡರು. ಜಾಸ್ತಿ ಕೆಲಸ ಬಿದ್ದಾಗ 2 ಲೀಟರ್ ಶರಾಬನ್ನು ಆನೆಗೆ ಕೊಡು ಅಂತ ಅಂದ್ಬಿಟ್ಟು ವೇಲಾಯುಧನ ಕೈಗೆ ಯಾರು ನೀಡ್ತಾ ಇದ್ರು, ಕೃಷ್ಣೇಗೌಡರು ನೀಡ್ತಾ ಇದ್ರು. ಆದರೆ ಅದರಲ್ಲಿ ಆ ರೀತಿ ಕೊಡ್ತಾ ಇದ್ರು ಅನ್ನೋ ಮಾತನ್ನ ಯಾರು ಹೇಳ್ಕೊತಾ ಇದ್ದ, ವೇಲಾಯುಧನೇ ಎಲ್ಲರ ಜೊತೆನೂ ಹೇಳ್ಕೊತಾ ಇದ್ದ. ಆನೆಗೆ ಜಾಸ್ತಿ ಕೆಲಸ ಬಿದ್ದಾಗ ಕೃಷ್ಣೇಗೌಡರು ಏನು ಮಾಡ್ತಾರೆ, ಶರಾಬನ್ನ ಕೊಡ್ತಾರೆ ಅಂತ. ಆದರೆ ಇಲ್ಲಿ ಹೇಳ್ತಿರುವಂಥದ್ದು ಏನು ಅಂದರೆ, ವೇಲಾಯುಧ ಅದರಲ್ಲಿ ಎಷ್ಟನ್ನು ತಾನು ಕುಡ್ಕೋತಿದ್ನೋ ಎಷ್ಟನ್ನು ಆನೆ ಕೊಡ್ತಾ ಇದ್ನೋ ಗೊತ್ತಿಲ್ಲ. ಮೊದಲೇ ಗೊತ್ತು 24 ಗಂಟೆನೂ ಕುಡಿಯೋ ಮನೋಭಾವ ಯಾರಿಗಿತ್ತು, ಇಲ್ಲಿ ವೇಲಾಯುಧನಿಗಿದ್ದಂಥದ್ದು. ಆನೆಗೆ ಸ್ವಲ್ಪ ಕೊಟ್ಬಿಟ್ಟು ಅಂದರೆ ಕಾಲ್ಭಾಗ ಆನೆ ಕೊಟ್ಬಿಟ್ಟು ಮುಕ್ಕಾಲು ಭಾಗ ಯಾರು ಕುಡ್ಕೋತಾ ಇದ್ದ ಅನ್ಸುತ್ತೆ, ವೇಲಾಯುಧನ ಏನು ಮಾಡ್ತಾ ಇದ್ದ, ಕುಡಿತಾ ಇದ್ದ ಅಂತ ಅನ್ಸುತ್ತೆ ಅಂತ ನಿರೂಪಕರು ಏನು ಮಾಡ್ತಾ ಇದ್ದಾರೆ, ಹೇಳ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಹೇಳೋದಾದ್ರೆ, ಆದರೆ ಈ ಇಬ್ಬರ ಮದ್ಯಪಾನದ ದೆಸೆಯಿಂದ ಈ ಬೇಸಿಗೆಯಲ್ಲಿ ಮತ್ತೆ ಇವರ ಹಗರಣಗಳು ಪ್ರಾರಂಭವಾದವು. ಒಟ್ಟಿನಲ್ಲಿ ಒಂದ್ ಕಡೆ ಆನೆಗೂ ಕುಡಿಸಿದ್ದ, ಒಂದ್ ಕಡೆ ತಾನು ಕುಡಿದಿದ್ದ. ಇವರಿಬ್ಬರ ಮದ್ಯಪಾನದ ದೆಸೆಯಿಂದ ಈ ಬೇಸಿಗೆಯಲ್ಲೂ ಕೂಡ ಏನಾಯ್ತಂತೆ, ಇವರ ರಾದ್ದಾಂತಗಳು ಹಗರಣಗಳು ಏನಾಯ್ತಂತೆ, ಶುರುವಾಯ್ತಂತೆ. ನಮಗೆ ಹಿಂದಿನ ಅಧ್ಯಾಯದಲ್ಲಿ ಹೇಳಿದ್ರು, 2ನೇ ಅಧ್ಯಾಯದಲ್ಲಿ ಆನೆ ಬೇಸಿಗೆ ಬಂತು ಅಂದ್ರೆ ಹಗರಣಗಳು ಶುರುವಾಗುತ್ತೆ ಅಂತ. ಒಂದು ಹೇಮಂತ್ ಸಾವಿಯ ಪೆಟ್ಟಿ ಅಂಗಡಿಯ ಇನ್ಸಿಡೆಂಟ್ ರಾದ್ದಾಂತಗಳು ನಡೆದಿರುವಂಥದ್ದು, ಇನ್ನೊಂದು ತೇಜಸ್ವಿಯವರ ನಲ್ಲಿಗಳು ನಲ್ಲಿಗೆ ಹಾಕಿದಂಥ ಪೈಪುಗಳು ಏನಾಗಿದ್ದಂಥದ್ದು, ಜಖಮ್ ಆಗಿದ್ದಂಥದ್ದು. ಇಲ್ಲೂ ಕೂಡ ಈ ಬೇಸಿಗೆಯಲ್ಲಿ ಇವರಿಬ್ಬರ ಮದ್ಯಪಾನದ ದೆಸೆಯಿಂದ ಇನ್ನೊಂದು ಅವಘಡ ಏನಾಯ್ತಂತೆ, ಸಂಭವಿಸ್ತು ಅಂತ ಹೇಳ್ತಾ ಇದ್ದಾರೆ. ಇದನ್ನ 4 ಅಂಕದ ಪ್ರಶ್ನೆಗೆ ಏನ್ ಮಾಡ್ತಾರೆ, ನಿಮಗೆ ಕೇಳುವಂಥದ್ದು. ಆನೆ ಒಬ್ಬ ಲಾರಿ ಡ್ರೈವರ್ ಮರಣಕ್ಕೆ ಕಾರಣವಾಯ್ತೆಂದು ಗುಸುಗುಸು ಗಾಳಿ ಸುದ್ದಿ ಹಬ್ಬಿತು. ಗುಸುಗುಸು ಗಾಳಿ ಸುದ್ದಿ ಖಚಿತವಲ್ಲದ ಸುದ್ದಿ ಅಂತಲೂ ಹೇಳ್ಬೋದು, ಇಲ್ಲಾಂದ್ರೆ ಅದನ್ನ ಬಾಯ್ಬಿಟ್ಟು ಹೇಳೋದಕ್ಕೆ ಹೆದರಿಕೆ ಇರ್ಬೋದು. ಅದಕ್ಕೆ ಒಬ್ರು ಕಿವಿಯಿಂದ ಇನ್ನೊಬ್ರು ಕಿವಿಗೆ ಗುಸುಗುಸು ಗಾಳಿ ಸುದ್ದಿ ಏನಾಯ್ತಂತೆ, ಹರಡೋದಕ್ಕೆ ಶುರುವಾಯ್ತಂತೆ. ಏನಪ್ಪ ಅದು ಅಂತ ಅಂದ್ರೆ, ಕೃಷ್ಣೇಗೌಡರ ಆನೆ ಒಬ್ಬ ಲಾರಿ ಡ್ರೈವರ್ನ ಸಾವಿಗೆ ಏನಾಗೋಗಿದೆ, ಕಾರಣ ಆಗೋಗಿದೆ ಅನ್ನೋ ಸುದ್ದಿ ಏನಾಗ್ತಾ ಇದೆ, ಮೂಡಿಗೆರೆ ಗ್ರಾಮದಲ್ಲೆಲ್ಲ ಹರಿದಾಡ್ತಾ ಇದೆ. ಹಾಗಾದ್ರೆ ಏನ್ ನಡೀತು ಅಲ್ಲಿ, ಹೇಗೆ ಆ ಡ್ರೈವರ್ ಸತ್ತ ಅನ್ನೋದ್ರ ಬಗ್ಗೆ ಏನ್ ಮಾಡ್ತಾರೆ, ಮಾಹಿತಿಯನ್ನು ಕೊಡುವಂಥದ್ದು. ಒಂದು ದಿನ ಶಿವೇಗೌಡರ ಸಾಮೀಲಿನಲ್ಲಿ ಕಳ್ಳನಾಟ ಇಳಿಸಲು ರಾತ್ರೋರಾತ್ರಿ ಆನೆ ಕರೆದುಕೊಂಡು ಹೋದರಂತೆ. ಈಚೆಗೆ ಮರ ಕಡಿಯುವುದರ ಬಗ್ಗೆ, ನಾಟ ಸಾಗಿಸುವುದರ ಬಗ್ಗೆ ಸರ್ಕಾರದ ಕಾನೂನು ನಿಬಂಧನೆಗಳು ವಿಪರೀತ ಬಿಗಿಯಾದ್ದರಿಂದ ಸಾಮೀಲಿನವರ ಅರ್ಧಕ್ಕರ್ಧ ಕೆಲಸವೆಲ್ಲ ರಾತ್ರಿಯೇ ನಡೆಯುತ್ತಿತ್ತು ಹೇಳ್ತಾ ಇರುವಂಥದ್ದು. ಒಂದು ದಿನ ಶಿವೇಗೌಡರ ಸಾಮೀಲಿನಲ್ಲಿ, ನಮಗೆ ಗೊತ್ತು ಶಿವೇಗೌಡ ಅನ್ನೋ ವ್ಯಕ್ತಿ ಏನನ್ನ ಇಟ್ಕೊಂಡಿರ್ತಾನೆ, ಸಾಮೀಲನ್ನ ಇಟ್ಕೊಂಡಿರ್ತಾನೆ. ಮರವನ್ನು ಕತ್ತರಿಸುವಂತ ಮಿಲ್ಲು, ಜೊತೆಗೆ ಮನೆಗೆ ಬೇಕಾಗಿರುವಂತ ಪೀಠೋಪಕರಣಗಳನ್ನು ಸಿದ್ಧಪಡಿಸುವಂತ ಮಿಲ್ಲಿಗೆ ಏನಂತ ಕರಿತೀವಿ, ಸಾಮೀಲ್ ಅಂತ ಕರೆಯುವಂಥದ್ದು. ಆ ಸಾಮೀಲ್ನಲ್ಲಿ ಕಳ್ಳನಾಟ ಅಂತ ಅಂದ್ರೆ ಅದರ ಪದಾರ್ಥ ಮರದ ದಿಮ್ಮಿಗಳು ಅಂತ ಅರ್ಥ. ಆ ಮರದ ದಿಮ್ಮಿಯನ್ನ ರಾತ್ರೋರಾತ್ರಿ ಏನ್ ಮಾಡಬೇಕು, ಲಾರಿಯಿಂದ ಇಳಿಸಲು, ಅಂದ್ರೆ ಲೋಡ್ ಲಾರಿಯಿಂದ ಅನ್ಲೋಡ್ ಮಾಡೋದಕ್ಕೆ ಯಾವುದನ್ನ ಕರೆಸ್ಕೊಂಡ್ರಂತೆ, ಕೃಷ್ಣೇಗೌಡರ ಆನೆಯನ್ನ ಕರೆಸ್ಕೊಂಡ್ರಂತೆ. ಇತ್ತೀಚೆಗೆ ಮರ ಕಡಿಯೋದಾಗಿರ್ಬೋದು, ಮರದ ದಿಮ್ಮಿಗಳನ್ನ, ನಾಟ ಅಂದ್ರೆ ಮರದ ದಿಮ್ಮಿಗಳನ್ನ ಒಂದ್ ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸೋದಾಗಿರ್ಬೋದು, ಇದೆಲ್ಲ ತುಂಬಾನೇ ಸ್ಟ್ರಿಕ್ಟ್ ಆಗ್ಬಿಟ್ಟಿತ್ತಂತೆ. ಸರ್ಕಾರದ ಕಾನೂನು ನಿಬಂಧನೆಗಳು ವಿಪರೀತ ಬಿಗಿಯಾಗ್ಬಿಟ್ಟಿತ್ತು. ಅಂದ್ರೆ ಮರವನ್ನ ಕಡಿಯೋದಿಕ್ಕೆ ಸರ್ಕಾರ ಅನುಮತಿಯನ್ನ ಕೊಡ್ತಿರಲಿಲ್ಲ. ಕದ್ದು ಮುಚ್ಚಿ ಮರವನ್ನ ಕಡಿಬೇಕಾಗಿತ್ತು. ಕಡಿದಿರೋ ಮರವನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಪ್ಲೈ ಮಾಡೋದು ಏನಾಗ್ತಿತ್ತು, ತುಂಬಾನೇ ಕಷ್ಟ ಆಗ್ತಾ ಇತ್ತು. ಪೊಲೀಸಿನವರ ಕಣ್ಣು ತಪ್ಪಿಸಿ, ಅರಣ್ಯ ಇಲಾಖೆಯವರ ಕಣ್ಣು ತಪ್ಪಿಸಿ ಏನ್ ಮಾಡಬೇಕಾಗಿತ್ತು, ಬರಬೇಕಾಗಿತ್ತು. ಹಗಲಿನ ಹೊತ್ತಿನಲ್ಲಿ ಏನಾದ್ರೂ ಈ ಮರವನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸರಬರಾಜು ಮಾಡಿದ್ದೆ ಆದ್ರೆ ಯಾರಿಗಾದ್ರೂ ಸಿಕ್ಕಿ ಬೀಳ್ತೀವಿ ಅನ್ನೋ ಬಯಕೆ ಏನ್ ಮಾಡಿದ್ರು, ಈ ವ್ಯಾಪಾರಿಗಳೆಲ್ಲ ರಾತ್ರಿಯ ಸಂದರ್ಭದಲ್ಲೇ ಇಂಥ ವ್ಯವಹಾರಗಳನ್ನೆಲ್ಲ ಏನ್ ಮಾಡಿದ್ರಂತೆ, ಇಟ್ಕೊಂಡಿದ್ರಂತೆ. ಸಾಮೀಲಿನವರ ಅರ್ಧಕ್ಕರ್ಧ ಕೆಲಸಗಳೆಲ್ಲ ಇತ್ತೀಚೆಗೆ ಯಾವ ಹೊತ್ತಿನಲ್ಲಿ ನಡೀತಾ ಇತ್ತು, ರಾತ್ರಿ ಹೊತ್ತಿನಲ್ಲೇ ನಡೀತಾ ಇತ್ತು. ಅವತ್ತೊಂದು ದಿನ ರಾತ್ರಿ ಶಿವೇಗೌಡರ ಸಾಮೀಲಿಗೆ ಒಂದು ಲೋಡ್ ಲಾರಿ ಬಂತಂತೆ. ಆ ಲೋಡ್ ಲಾರಿಯಲ್ಲಿ ಇರ್ತಕ್ಕಂಥ ಮರಗಳನ್ನ ಅನ್ಲೋಡ್ ಮಾಡೋದಕ್ಕೆ ಏನ್ ಮಾಡಿದ್ದಾರೆ, ಆನೆಯನ್ನ ಕರೆಸ್ಕೊಂಡಿದ್ದಾರೆ.
ಆನೆಯ ಮಾವುತ ಇಬ್ಬರು ತಮ್ಮ ತಮ್ಮ ಕೋಟಾ ಶರಾಬು ಕುಡಿದು ಬಿಗಿಯಾಗಿದ್ದರು. ವೇಲಾಯುಧನಿಗೆ ರಾತ್ರಿ ಸಹ ಕೆಲಸ ಮಾಡಬೇಕಲ್ಲ ಎಂದು ಸಿಟ್ಟೆ ಬಂದಿತ್ತು. ಆನೆ ಮತ್ತೆ ಮಾವುತ ಇಬ್ಬರಿಗೂ ಗೊತ್ತಿರಲಿಲ್ಲ ಈ ಸಂದರ್ಭದಲ್ಲಿ ನಮಗೆ ಕೆಲಸ ಬೀಳುತ್ತೆ ಅಂತ. ಕೃಷ್ಣೇಗೌಡ ಹೆಂಡ ಕೊಟ್ಟ ಖುಷಿಯಾಗಿ ಇವರಿಬ್ರು ಏನ್ ಮಾಡ್ಬಿಟ್ರು, ಕುಡಿದು ಬಿಟ್ಟಿದ್ದಾರೆ. ಆದ್ರೆ ಈ ಕೆಲಸ ಬಂದಂತ ಸಂದರ್ಭದಲ್ಲಿ ಇವರಿಬ್ರು ಏನಾಗಿದ್ರು, ಚೆನ್ನಾಗಿ ಕುಡಿದು ಆ ಕುಡಿತದ ಅಮಲಿನಲ್ಲಿ ಏನಾಗೋಗಿದ್ರಂತೆ, ಇಬ್ರು ಬಿಗಿಯಾಗಿ ಹೋಗಿದ್ರಂತೆ. ವೇಲಾಯುಧನಿಗೆ ರಾತ್ರಿ ಸಹ ಕೆಲಸ ಮಾಡ್ಬೇಕಲ್ಲ, ಬೆಳಿಗ್ಗೆಯಿಂದನೂ ಕೆಲಸ ಮಾಡಿದ್ದೀನಿ, ಈಗ ರಾತ್ರಿನೂ ಕೆಲಸ ಮಾಡ್ಬೇಕಲ್ಲ, ನೆಮ್ಮದಿಯಾಗಿ ನಿದ್ದೆ ಮಾಡೋದಿಕ್ಕೂ ಇವರೆಲ್ಲ ಬಿಡಲ್ವಲ್ಲ ಅಂತ ಒಂದು ರೀತಿ ಕೋಪ ಯಾರಿಗೆ ಬರ್ತಾ ಇದೆಯಂತೆ, ವೇಲಾಯುಧನ್ ಬರ್ತಾ ಇದೆಯಂತೆ. ಆದ್ರೂ ವಿಧಿ ಇಲ್ಲ, ಕೃಷ್ಣೇಗೌಡನ ಆಜ್ಞೆಯನ್ನ ಏನ್ ಮಾಡ್ಬೇಕು, ವೇಲಾಯುಧ ಪಾಲಿಸಲೇಬೇಕು. ಅದಕ್ಕೆ ವೇಲಾಯುಧ ಏನ್ ಮಾಡ್ತಾನೆ, ಆನೆಯನ್ನ ಕರ್ಕೊಂಡು ಶಿವೇಗೌಡರ ಸಾಮಿಲಿಗೆ ಏನ್ ಮಾಡ್ತಾನೆ, ಹೋಗ್ತಾನೆ. ಹೋಗೋದಕ್ಕಿಂತ ಇವರಿಬ್ರು ಏನ್ ಮಾಡ್ಬಿಟ್ಟಿರ್ತಾರೆ, ಕುಡ್ದಿರ್ತಾರೆ. ಸಾಮೀಲಿನ ಒಳಗೆ ಲೋಡ್ ಲಾರಿ ನಿಂತಿತ್ತು. ಆ ಶಿವೇಗೌಡರ ಸಾಮೀಲಿನ ಒಳಗಡೆ ಏನಾಗಿತ್ತು, ಲೋಡ್ ಲಾರಿ ನಿಂತಿತ್ತು. ಕ್ಲೀನರ್ ನಾಯರ್ ಹೋಟೆಲಿನಲ್ಲಿ ಚಹಾ ಕುಡಿದು ಬರಲು ಹೋಗಿದ್ದ. ಡ್ರೈವರ್ ಒಬ್ಬನೇ ನಿದ್ರೆ ಮಂಪರಿನಲ್ಲಿ ತೂಕಡಿಸುತ್ತಾ ಸ್ಟಿಯರಿಂಗ್ ಚಕ್ರದ ಮೇಲೆ ತಲೆ ವಾಲಿಸಿಕೊಂಡು ಅರನಿದ್ದೆಯಲ್ಲಿದ್ದ. ಈಗ ಲಾರಿ ಅಂತ ಅಂದ್ರೆ ನಮಗೂ ಡ್ರೈವರ್ ಜೊತೆಗೆ ಡ್ರೈವರ್ ಸಹಾಯಕನಾಗಿ ಯಾರು ಇರಲೇಬೇಕು, ಕ್ಲೀನರ್ ಇರಲೇಬೇಕು. ಆ ಕ್ಲೀನರ್ ಏನ್ ಮಾಡ್ತಾನೆ, ಶಿವೇಗೌಡರ ಸಾಮಿಲಿಗೆ ಆ ಲಾರಿ ಬಂದ ತಕ್ಷಣನೇ ಕ್ಲೀನರ್ ಏನ್ ಮಾಡ್ಬಿಟ್ಟ, ತನಗೆ ನಿದ್ರೆ ಮಂಪರಿನಲ್ಲಿ ಇರುತ್ತಲ್ವ, ಅದಕ್ಕೆ ನಿದ್ರೆಯನ್ನು ಹೋಗಿಸ್ಕೊಳ್ಳೋದಿಕ್ಕೆ ಅಲ್ಲೇ ಪಕ್ಕ ನಾಯರ್ ಅನ್ನೋ ಹೋಟೆಲ್ ಇತ್ತಂತೆ. ಆ ಹೋಟೆಲ್ನಲ್ಲಿ ಟೀ ಕುಡಿಯೋದಿಕ್ಕೆ, ಚಹಾ ಕುಡಿಯೋದಿಕ್ಕೆ ಅಂತ ಏನ್ ಮಾಡ್ಬಿಡ್ತಾನೆ, ಲಾರಿ ಬಂದು ನಿಲ್ಲಿಸಿದ ತಕ್ಷಣನೇ ಕ್ಲೀನರ್ ಲಾರಿಯಿಂದ ಹಿಡಿದು ಏನ್ ಮಾಡ್ಬಿಟ್ಟ, ಹೊಟ್ಟೋಗ್ಬಿಟ್ಟ. ಆದ್ರೆ ಡ್ರೈವರ್ಗೆ ನಿದ್ರೆ ಜಾಸ್ತಿ ಬರ್ತಾ ಇತ್ತು. ಕ್ಲೀನರ್ ಏನೋ ಲಾರಿ ಓಡಿಸ್ಬೇಕಾದ್ರೆ ನಿದ್ದೆ ಮಾಡ್ಕೊಂಡ್ಬಿಟ್ಟಿರ್ತಾನೆ, ಲಾರಿನಲ್ಲಿ ಅದು ಸುಮ್ಮನೆ ಕೂತಿರ್ತಾನಲ್ವ, ನಿದ್ದೆ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಆದ್ರೆ ಡ್ರೈವರ್ ರಾತ್ರಿ ಎಲ್ಲ ಲಾರಿನ ಓಡಿಸಿದ್ರಿಂದ ಆತನಿಗೆ ಏನ್ ಸಾಕಾಗಿರಲ್ಲ, ನಿದ್ದೆ ಸಾಕಾಗಿರಲ್ಲ, ನಿದ್ದೆ ಬರ್ತಾ ಇರುತ್ತೆ. ಅದಕ್ಕೆ ಅವನು ಲಾರಿಯಿಂದ ಏನ್ ಮಾಡಲ್ಲ, ಕೆಳಗಡೆ ಇಳಿಯಲ್ಲ. ಲಾರಿಯನ್ನ ಓಡಿಸುವಂತ ಸ್ಟೀರಿಂಗ್ ಚಕ್ರದ ಮೇಲೆ ಆತ ಏನ್ ಮಾಡ್ಬಿಡ್ತಾನೆ, ತಲೆಯನ್ನ ಇಟ್ಟು ನಿದ್ರೆಯನ್ನ ಮಾಡ್ಬಿಟ್ಟಿರ್ತಾನೆ. ಇಲ್ಲಿ ನೆನ್ಪಿಟ್ಕೋಬೇಕಾಗಿರುವಂತ ಅಂಶ ಏನು ಅಂತ ಅಂದ್ರೆ, ಕ್ಲೀನರ್ ಲಾರಿಯಿಂದ ಇಳಿದು ಏನ್ ಮಾಡ್ಬಿಟ್ಟಿರ್ತಾನೆ, ಹೊರಗಡೆ ಟೀ ಕುಡಿಯೋದಿಕ್ಕೆ ಅಂತ ಹುಟ್ಟೋಗ್ಬಿಟ್ಟಿರ್ತಾನೆ. ಆದ್ರೆ ಡ್ರೈವರ್ ಮಾತ್ರ ನಿದ್ರೆ ಬಂದಿದ್ರಿಂದ ಸ್ಟಿಯರಿಂಗ್ ಚಕ್ರದ ಮೇಲೆ ತಲೆ ಇಟ್ಟು ಏನ್ ಮಾಡ್ಬಿಟ್ಟಿರ್ತಾನೆ, ಮಲ್ಕೊಂಡ್ಬಿಟ್ಟಿರ್ತಾನೆ. ಶರಾಬಿನ ನಿಶಾದಲ್ಲಿದ್ದ ವೇಲಾಯುಧನಿಗೆ ಲಾರಿಗೂ ನಾಟಗಳಿಗೂ ಹಗ್ಗ ಬಿಗಿದು ಕಟ್ಟಿದ್ದು ಬಿಚ್ಚಬೇಕೆಂದು ಮರೆತೇ ಹೋಯಿತು. ಹಿಂದೆ ಮುಂದೆ ನೋಡದೆ ಆನೆಗೆ ಲಾರಿ ಮೇಲಿನ ದಿಮ್ಮಿಗಳನ್ನು ತಳ್ಳಿ ಉರುಳಿಸಲು ಹೇಳಿದ. ಇಲ್ಲಿ ಒಂದು ಅಂಶ ಇದೆ, ಶರಾಬಿನ ನಿಶಾದಲ್ಲಿದ್ದ, ನಿಶಾ ಅಂದ್ರೆ ಅಮಲು, ಮತ್ತು ಅಂತ ಅರ್ಥ. ಹೆಂಡ ಕೊಡ್ತಿದ್ರಿಂದ ಯಾರಿಗೆ ಮತ್ತಿತ್ತು, ವೇಲಾಯುಧನಿಗೆ ಮತ್ತಿತ್ತು. ಆತ ಅಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ನೋಡ್ಕೊಳ್ಳಿಲ್ಲ. ಒಂದ್ ಕಡೆ ಕೋಪ ಇತ್ತು, ಈ ರಾತ್ರಿ ಹೊತ್ತು ಕೆಲಸ ಮಾಡ್ಬೇಕಲ್ಲ ಅಂತ, ಇನ್ನೊಂದು ಕಡೆ ಹೆಂಡದ ಮತ್ತಿತ್ತು. ಆತ ಏನ್ ಮಾಡ್ಬಿಡ್ತಾನೆ, ಲಾರಿ ಹತ್ರ ಬರ್ತಾನೆ, ಆನೆಗೂ ಕರ್ಕೊಂಡು ಬರ್ತಾನೆ. ಬಂದವನು ಏನ್ ಮಾಡ್ದ, ಲಾರಿಗೂ ನಾಟಗಳಿಗೂ ಹಗ್ಗ ಬಿಗಿದು ಕಟ್ಟಿದ್ದು ಬಿಚ್ಚಬೇಕಿದ್ದು ಮರೆತು ಹೋಯಿತು. ಸಾಮಾನ್ಯವಾಗಿ ಇದನ್ನು ಗಮನಿಸಿ ನೀವು. ಈಗ ನಾವು ಲಾರಿನ ಓಡಿಸ್ಕೊಂಡು ಹೋಗ್ಬೇಕಾದ್ರೆ ಲಾರಿನಲ್ಲಿ ಹೆವಿ ವೇಟೇಜ್ ಇಂದ ತುಂಬಿರ್ತಾರೆ. ಆಗ ಲಾರಿನ ಓಡಿಸ್ಕೊಂಡು ಹೋಗ್ಬೇಕಾದ್ರೆ ಹೆವಿ ವೇಟೇಜು ಈಗ ರಸ್ತೆನಲ್ಲಿ ಬರ್ಬೇಕಾದ್ರೆ ಹಳ್ಳ ಕೊಳ್ಳಗಳಿಂದ ಇತ್ತು ಅನ್ನೋದಕ್ಕೆ ಸಿಲುಕಿ ಆ ಲಾರಿಯ ಒಳಗಡೆ ಇರುವಂತ ವಸ್ತುಗಳು ಕೆಳಗೆ ಬೀಳಬಾರ್ದು ಅಂತ ಅಂದ್ಬಿಟ್ಟು ಏನ್ ಮಾಡಿರ್ತಾರೆ, ಲಾರಿಗೂ ಮತ್ತೆ ಆ ಮರದ ದಿಮ್ಮಿಗಳಿಗೂ ಸೇರಿಸಿ ಏನ್ ಮಾಡಿರ್ತಾರೆ, ಹಗ್ಗವನ್ನ ಕಟ್ಟಿರ್ತಾರೆ. ಯಾಕೆಂದ್ರೆ ಲಾರಿಯನ್ನ ಓಡಿಸ್ಬೇಕಾದ್ರೆ ಆ ಮರಗಳು ಏನಾಗಬಾರ್ದು, ರಸ್ತೆಗೆ ಬೀಳಬಾರ್ದು, ಅದು ಬಿಗಿಯಾಗಿ ಒಳಗಡೆನೆ ಕೂತ್ಕೊಳ್ಳಿ ಅನ್ನೋ ಕಾರಣಕ್ಕೆ ಏನ್ ಮಾಡಿರ್ತಾರೆ, ಆ ಇಡೀ ಲಾರಿಯ ಹಿಂದೆಗಡೆ ಅವ್ರು ಏನ್ ಮಾಡಿರ್ತಾರೆ, ಒಂದ್ ಕಡೆ ಮರದ ನಾಟಗಳನ್ನ ಇಟ್ಟಿರ್ತಾರೆ, ಒಂದ್ ಕಡೆ ಮರದ ದಿಮ್ಮಿಗಳಿಗೂ ಇನ್ನೊಂದು ಕಡೆ ಆ ಲಾರಿಗೂ ಸೇರಿಸಿ ಏನ್ ಮಾಡಿರ್ತಾರೆ, ಸುತ್ತ ಹಗ್ಗವನ್ನ ಕಟ್ಟಿರ್ತಾರೆ. ಈಗ ಸಾಮಾನ್ಯವಾಗಿ ನಾವು ಲಾರಿಯ ಒಳಗಡೆ ಇರ್ತಕ್ಕಂಥ ವಸ್ತುವನ್ನ ಇಳಿಸ್ಕೋಬೇಕು ಅಂತ ಅಂದ್ರೆ ಆ ಹಗ್ಗವನ್ನ ಏನ್ ಮಾಡ್ಬೇಕು, ಫಸ್ಟ್ ನಾವು ಬಿಚ್ಚಬೇಕು. ಆದ್ರೆ ಅದನ್ನ ಬಿಚ್ಚಬೇಕು ಅನ್ನೋದು ಯಾರಿಗೆ ಮರ್ತೋಗ್ಬಿಟ್ಟಿರುತ್ತೆ, ವೇಲಾಯುಧನಿಗೆ. ಅಂದ್ರೆ ಲಾರಿಯ ಒಳಗಡೆ ಇರ್ತಕ್ಕಂಥ ಮರದ ದಿಮ್ಮಿಗಳಿಗೂ ನಡುವೆ ಕಟ್ಟಿದ್ದಂತಹ ಹಗ್ಗವನ್ನ ಬಿಚ್ಚಿ ಆಮೇಲೆ ಮರವನ್ನ ಉರುಳಿಸೋದಕ್ಕೆ ಆನೆಗೆ ಹೇಳ್ಬೇಕು ಅನ್ನೋ ಪರಿಜ್ಞಾನ ಯಾರಿಗೆ ಇರಲಿಲ್ಲ, ಇಲ್ಲಿ ವೇಲಾಯುಧನಿಗೆ ಇರಲಿಲ್ಲ. ಅಲ್ಲಿ ಹಗ್ಗ ಇದೆಯಾ ಇಲ್ವಾ, ಆ ಹಗ್ಗನ ಕಟ್ಟಿದಾರ, ಆ ಹಗ್ಗನ ಬಿಚ್ಚಿ ಇಟ್ಟಿದಾರ ಅನ್ನೋದ್ರ ಬಗ್ಗೆ ಯಾರು ಗಮನಿಸ್ಲಿಲ್ಲ, ವೇಲಾಯುಧ ಗಮನಿಸಲೇ ಇಲ್ಲ. ಹಿಂದೆ ಮುಂದೆ ನೋಡ್ದೇನೆ ಆನೆಯನ್ನ ಕರ್ಕೊಂಡ್ಬಂದ್ಬಿಟ್ಟು ಲಾರಿ ಒಳಗಡೆ ಇರ್ತಕ್ಕಂಥ ಮರವನ್ನ ಕೆಳಗಡೆ ಉರುಳಿಸು ಅಂತ ಏನ್ ಮಾಡ್ಬಿಡ್ತಾನೆ ವೇಲಾಯುಧ, ಆನೆಗೆ ಹೇಳ್ಬಿಡ್ತಾನೆ. ಆನೆಗೆ ಸಾಮಾನ್ಯವಾಗಿ
ಇದೆಯಾ, ಓ ಇಲ್ಲಿ ಹಗ್ಗ ಕಟ್ಟಿಲ್ಲ ವೇಲಾಯುಧನಿಗೆ ಹೇಳ್ಬೇಕು ಅಂತ ಗೊತ್ತಾಗುತ್ತಾ ಪಾಪ ಅದಕ್ಕೆ ಏನು ಗೊತ್ತಾಗ್ಲಿಲ್ಲ. ವೇಲಾಯುಧ ಹೇಳಿದ ಕೆಲಸನ ಚಾಚು ತಪ್ಪೆ ಯಾವ್ದು ಮಾಡ್ತಾ ಇತ್ತು, ಆನೆ ಮಾಡ್ತಾ ಇತ್ತು. ಹಾಗೇನೆ ಆನೆ ಏನ್ ಮಾಡಿದೆ, ಆ ಮರಗಳನ್ನ ಏನ್ ಮಾಡಿದೆ, ಉರುಳಿಸೋದಕ್ಕೆ ಪ್ರಯತ್ನ ಪಟ್ಟಿದೆ. ಆ ಮರವನ್ನ ಉರುಳಿಸ್ಬೇಕಾದ್ರೆ ನಿದ್ದೆಯ ಜೋಂಪಿನಲ್ಲಿದ್ದ ಡ್ರೈವರ್ಗೆ ಎಚ್ಚರ ಆದಾಗ ಪ್ರಪಂಚ ಯಾಕೋ ತಲೆ ಕೆಳಗಾಗುತ್ತಿದೆ ಎನಿಸಿತು. ನಿದ್ದೆಯ ಮಂಪರ್ನಲ್ಲಿ ಯಾರು ಮುಳುಗೋಗ್ಬಿಟ್ಟಿರ್ತಾನೆ, ಡ್ರೈವರ್ ಮುಳುಗೋಗ್ಬಿಟ್ಟಿರ್ತಾನೆ. ಅವನು ಸ್ವಲ್ಪ ಎಚ್ಚರ ಆಗ್ತಿದ್ದ ಹಾಗೇನೆ ಪ್ರಪಂಚ ಯಾಕೋ ತಲೆ ಕೆಳಗಾಗ್ತಾ ಇದೆ ಅಂತ ಏನಾಗುತ್ತೆ ಅನ್ಸುತ್ತೆ. ಆಕ್ಚುಲಿ ಪ್ರಪಂಚ ತಲೆ ಕೆಳಗಾಗ್ತಾ ಇರಲಿಲ್ಲ. ಅಲ್ಲಿ ಏನ್ ಮಾಡ್ತಾ ಇತ್ತು, ಆನೆ ಮರದ ದಿಮ್ಮಿಗಳನ್ನ ಉರುಳಿಸ್ತಾ ಇತ್ತು. ಮಧ್ಯೆ ಕಟ್ಟಿದ್ದಂತ ಹಗ್ಗವನ್ನ ಬಿಚ್ಚದೇ ಇದ್ದದ್ರಿಂದ ಮರದ ದಿಮ್ಮಿಯ ಜೊತೆನೆ ಯಾವುದು ಉರುಳ್ತಾ ಇದೆ, ಲಾರಿ ಉರುಳ್ತಾ ಇದೆ. ಆದ್ರೆ ಅದು ಇಲ್ಲಿ ಡ್ರೈವರ್ಗೆ ಏನಾಗ್ತಾ ಇದೆ, ಪ್ರಪಂಚ ತಲೆ ಕೆಳಗಾಗ್ತಾ ಇದೆ ಅಂತ ಏನಾಗ್ತಾ ಇದೆ ಅನ್ನಿಸ್ತಾ ಇದೆ. ಲಾರಿಗೆ ನಾಟ ಬಿಗಿದು ಕಟ್ಟಿದ್ದರಿಂದ ನಾಟ ಉರುಳದೆ ಲಾರಿ ಸಮೇತ ಮೆಲ್ಲಗೆ ವಾಲಿ ಒಂದು ಕಡೆಗೆ ದೊಪ್ಪನೆ ಉರುಳಿ ಬಿದ್ದು. ಲಾರಿಗೆ ನಾಟವನ್ನ ಬಿಗಿದು ಕಟ್ಟಿದ್ರು, ಲಾರಿಗೆ ಹಗ್ಗವನ್ನ ಬಿಗಿದು ಕಟ್ಟಿದ್ರಿಂದ ಆ ನಾಟ ಅಂದ್ರೆ ಆ ಮರದ ದಿಮ್ಮಿ ಮಾತ್ರ ಉರುಳದೇನೆ ಆ ಮರದ ದಿಮ್ಮಿಯ ಸಮೇತ ಯಾವುದು ಒಂದ್ ಕಡೆ ಉರುಳಿ ಬಿದ್ದೋಯ್ತಂತೆ. ಇಡೀ ಲಾರಿನೇ ಏನ್ ಮಾಡ್ತು, ಒಂದ್ ಕಡೆ ಉರುಳಿ ಬಿದ್ದೋಗಿದೆ. ಲಾರಿ ಮೆಲ್ಲಗೆ ವಾಲುತ್ತಾ ಒಂದು ಕಡೆಗೆ ಉರುಳಿದ್ದರಿಂದ ಡ್ರೈವರ್ ಮಹಾಶಯನಿಗೆ ಹೆಚ್ಚಿಗೆ ಏನು ಅಪಾಯವಾಗುವ ಸಂಭವವೇ ಇರಲಿಲ್ಲ. ಲಾರಿ ಒಂದ್ ಕಡೆ ಉರುಳಿ ಬಿದ್ದಿದ್ರಿಂದ ಆ ಡ್ರೈವರ್ಗೆ ಜಾಸ್ತಿ ತೊಂದರೆ ಆಗ್ತಾ ಇರ್ಲಿಲ್ವಂತೆ. ಆದ್ರೆ ಕ್ಯಾಬಿನಿನಲ್ಲಿ ಇಟ್ಟಿದ್ದ ಮಣಬಾರದ ಲಾರಿ ಚಾಕ್ ದೊಪ್ಪನೆ ಅವನ ಬುರುಡೆಯ ಮೇಲೆ ಬಿದ್ದ ಹೊಡೆತಕ್ಕೆ ಅವನ ತಲೆ ಜಜ್ಜಿ ಕಮಕ್ಕಿಮಕ್ಕೆನ್ನದೆ ಪರಂಧಾಮಕ್ಕೆ ಹೋದ. ಲಾರಿ ನಿಧಾನವಾಗಿ ಉರುಳಿ ಬಿದ್ದಿದ್ರಿಂದ ಖಂಡಿತ ಯಾರಿಗೆ ಜೀವ ಹೋಗೋ ಮಟ್ಟಕ್ಕೆ ಅಪಾಯ ಆಗ್ತಾ ಇರಲಿಲ್ಲ, ಅಂದ್ರೆ ಡ್ರೈವರ್ಗೆ ಅಪಾಯ ಆಗ್ತಿರ್ಲಿಲ್ಲ. ಬಟ್ ಡ್ರೈವರ್ ಹಣೆ ಬರ ಸರಿ ಇರಲಿಲ್ಲ ಅನ್ಸುತ್ತೆ. ಲಾರಿ ಒಂದ್ ಕಡೆ ಬಿದ್ದ ಮೇಲೂ ಯಾರು ಜೀವಂತವಾಗಿರ್ತಾನೆ, ಡ್ರೈವರ್ ಜೀವಂತವಾಗಿರ್ತಾನೆ. ಆದ್ರೆ ಆ ಲಾರಿಯ ಕ್ಯಾಬಿನಿನ ಒಳಗಡೆ ಒಂದು ಲಾರಿ ಜಾಕ್ ಬಾಕ್ಸ್ ಅನ್ನ ಇಟ್ಟಿದ್ರಂತೆ. ಅಂದ್ರೆ ಲಾರಿಯ ಉಪಕರಣಗಳನ್ನೆಲ್ಲ ಇಡುವಂತ ಬಾಕ್ಸ್ ಜಾಕ್ ಬಾಕ್ಸ್. ಆ ಜಾಕ್ ಬಾಕ್ಸ್ ಹೋಗಿ ಸೀದಾ ಯಾರ ತಲೆ ಮೇಲೆ ಬಿದ್ದುಬಿಡುತ್ತೆ, ಲಾರಿ ಉರುಳಿದ್ರಿಂದ ಡ್ರೈವರ್ ತಲೆ ಮೇಲೆ ಏನಾಗುತ್ತೆ, ಕಬ್ಬಿಣದ ಜಾಕ್ ಬಾಕ್ಸ್ ಬಿದ್ದುಬಿಡುತ್ತೆ. ಅದರ ಹೊಡೆತಕ್ಕೆ ಒಂದೇ ಹೇಟಿಗೆ ಯಾರು ಇಲ್ಲಿ ಸತ್ತು ಹೋಗ್ಬಿಡ್ತಾನೆ, ಡ್ರೈವರ್ ಸತ್ತು ಪರಂಧಾಮಕ್ಕೆ ಏನಾಗ್ತಾನೆ, ಹೋಗ್ತಾನೆ. ಪರಂಧಾಮಕ್ಕೆ ಹೋದ ಅಂದ್ರೆ ಒಂದೇ ಹೇಟಿಗೆ ಸತ್ತು ಒಂದೇ ಹೇಟಿಗೆ ಏನಾಗೋಗ್ತಾನೆ ಆ ವ್ಯಕ್ತಿ, ಆ ಜಾಕ್ ಬಾಕ್ಸ್ ಆತನ ತಲೆ ಮೇಲೆ ಬಿದ್ದದ್ರಿಂದ ಆತ ಏನಾಗೋಗ್ತಾನೆ, ಸತ್ತೋಗ್ತಾನೆ ಅನ್ನೋದನ್ನ ಏನ್ ಮಾಡುವಂಥದ್ದು ಇಲ್ಲಿ ನಿರೂಪಕರು ಹೇಳುವಂಥದ್ದು. ಇಲ್ಲಿ ನಿಮಗೆ ಒಂದು ಘಟನೆಯನ್ನ ಹೇಳ್ತಾ ಇರುವಂಥದ್ದು. ಲಾರಿಯ ಡ್ರೈವರ್ ಏನಾಗುತ್ತೆ, ಸಾವು ಸಂಭವಿಸುತ್ತೆ. ಆ ಲಾರಿಗೂ ಆ ಮರದ ದಿಮ್ಮಿಗಳಿಗೂ ಏನನ್ನ ಕಟ್ಟಿರ್ತಾರೆ, ಸೇಫ್ಟಿಗೆ ಅಂತ ಅಂದ್ಬಿಟ್ಟು ಹಗ್ಗವನ್ನ ಕಟ್ಟಿರ್ತಾರೆ. ಆ ಹಗ್ಗವನ್ನ ಬಿಚ್ಚಬೇಕಾಗಿತ್ತು. ಆದ್ರೆ ಆ ಹಗ್ಗವನ್ನ ಬಿಚ್ಚಿದ್ಯಾ ಇಲ್ವಾ ಅಂತ ಯಾರು ಪರೀಕ್ಷೆ ಮಾಡಿರಲ್ಲ, ವೇಲಾಯುಧ ಪರೀಕ್ಷೆ ಮಾಡಿರಲ್ಲ. ಆನೆಗೆ ಮರವನ್ನ ಉರುಳಿಸೋದಕ್ಕೆ ಹೇಳ್ತಾನೆ. ಆನೆ ಮರವನ್ನ ಉರುಳಿಸುತ್ತೆ. ಆದ್ರೆ ಮರ ಉರುಳೋದ್ರ ಜೊತೆಗೆ ಲಾರಿನೂ ಏನಾಗುತ್ತೆ, ಉರುಳು ಬೀಳುತ್ತೆ. ಇದರಿಂದ ಕ್ಯಾಬಿನಿನ ಒಳಗಡೆ ಇಟ್ಟಿದ್ದಂತ ಈ ಲಾರಿಯ ಉಪಕರಣ, ಲಾರಿಯ ಜಾಕ್ ಬಾಕ್ಸ್ ಆ ಡ್ರೈವರ್ ತಲೆಯ ಮೇಲೆ ಬಿದ್ದು ಪಾಪ ಆ ಡ್ರೈವರ್ ಆ ಕ್ಯಾಬಿನಿನ ಒಳಗಡೆ ನಿದ್ರೆ ಮಂಪರಿನಲ್ಲೇ ಏನಾಗುತ್ತಾನೆ, ಆತ ಪರಂಧಾಮಕ್ಕೆ ಹೋಗುವಂಥದ್ದು, ಸತ್ತು ಹೋಗುವಂತ ಒಂದು ಅವಘಡ ಏನಾಗುತ್ತೆ ಇಲ್ಲಿ ಸಂಭವಿಸುವಂಥದ್ದು. ಮುಂದಿನ ತರಗತಿಯಲ್ಲಿ ನಾವು ಈ ಒಂದು ಅನಾಹುತಕ್ಕೆ ಕೃಷ್ಣೇಗೌಡರ ಆನೆನೇ ಕಾರಣನ, ಇಲ್ಲ ಅಂತ ಅಂದ್ರೆ ಬೇರೆ ಇನ್ನೇನು ಕಾರಣ ಅನ್ನೋದ್ರ ಬಗ್ಗೆ ಏನ್ ಮಾಡೋಣ, ತಿಳ್ಕೊಳ್ಳೋಣ.